ಹಲಸೂರಿನ ಈ ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಸ್ವಾಮಿ ಬುಧಸ್ವರೂಪಾನಂದಜಿ ಮಹಾರಾಜ್ ಅವರಿಗೆ ಮತ್ತು ರಾಮಕೃಷ್ಣ ವಿದ್ಯಾಶಾಲೆಯ ಕರೆಸ್ಪಾಂಡೆಂಟ್ ಸ್ವಾಮೀಜಿಯವರಾದ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿ ಅವರು ಮುಂದಿನ ಅವಧಿಯಲ್ಲಿ ಮಾತನಾಡಲಿದ್ದಾರೆ. ಅವರಿಗೆ, ಇಲ್ಲಿಯ ಎಲ್ಲ ಯತಿವರ್ಯರಿಗೆ ಮೊದಲಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ಸಹೋದ್ಯೋಗಿ ಬಂಧು ಭಗಿನಿಯರಾದ ತಮಗೆಲ್ಲರಿಗೂ ನಮಸ್ಕಾರ. ವಾಸ್ತವವಾಗಿ ನನಗೆ ಒಂದು ಸಣ್ಣ ಹ್ಯಾಂಡಿಕ್ಯಾಪ್ ಕೊರತೆ ಅಂತ ಅಂದರೆ, ನಾನು ಮೇಷ್ಟ್ರಾಗಿ ಬೋರ್ಡು, ಚಾಕ್ ಪೀಸು, ಡಸ್ಟರು ಇಟ್ಕೊಂಡು ಪಾಠ ಮಾಡಿ ಅಭ್ಯಾಸ. ಸಾಮಾನ್ಯವಾಗಿ ಶಿಕ್ಷಕರ ಕಾರ್ಯಕ್ರಮಗಳಲ್ಲೂ ಕೂಡ ಬರೀ ಮೈಕು ಪೋಡಿಯಂ ಇದ್ದರೆ ಸಾಕಾಗಲ್ಲ. ಆದರೆ ಇಲ್ಲಿ ಪಕ್ಕದಲ್ಲಿ ಬೋರ್ಡ್ ಇದೆ ಅಂತ ಅಂದ್ಕೊಂಡು ನಾನು ಕೆಲವು ಸಂವಾದಗಳನ್ನು ನಡೆಸ್ತೇನೆ. ಅದು ಕೇವಲ ಏಕಮುಖಿ ಆಗೋದು ಬೇಡ. ಹಾಗಾಗಿ ಏನಾದರೂ ಕೇಳಿದ್ರೆ ತಾವು ಕೂಡ ದಯವಿಟ್ಟು ಪ್ರತಿಕ್ರಿಯಿಸೋದ್ರ ಮೂಲಕ ಸಹಕರಿಸಬೇಕು ಅಂಥೇಳಿ ಕೇಳ್ಕೊಳ್ತಾ, ಈಗ ನಾವೆಲ್ಲರೂ ಕೂಡಿ ಶಿಕ್ಷಣ ಅಂತ ಯಾವ ಒಂದು ಸಂರಚನೆಯನ್ನು, ಒಂದು ಸ್ಟ್ರಕ್ಚರನ್ನು ಬರೀ ನೀವು ಮಾಡಿಕೊಂಡಿದ್ದಲ್ಲ, ಬೆಲ್ ಹೊಡಿದೇ ಇರೋದ್ರಿಂದ ಗಡಿಯಾರ ಬೇಕಾಗುತ್ತೆ. ಈ ಶಿಕ್ಷಣ ಅನ್ನುವಂಥ ಒಂದು ಸಂರಚನೆಯನ್ನು ನೀವು ಮಾಡಿಕೊಂಡಿದ್ದಲ್ಲ, ನಮಗಿಂತ ಮೊದಲು ಕೂಡ ಈಗಾಗಲೇ ಅದು ಅಸ್ತಿತ್ವದಲ್ಲಿ ಇದೆ. ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಂಡಿರೋದರಿಂದ ಅದರ ಬಗ್ಗೆ ತುಂಬ ಗಂಭೀರವಾಗಿ ಆಲೋಚನೆ ಮಾಡುವಂಥ ಸನ್ನಿವೇಶ ಬಂದಿದೆ. ಯಾಕೆ ಅಂತಂದರೆ, ಶಿಕ್ಷಕರಾಗಿ ನಮ್ಮ ಕೆಲಸ ತರಗತಿ ಹೋಗೋದು, ಪಾಠ ಮಾಡೋದು, ವಿದ್ಯಾರ್ಥಿಗಳನ್ನು ಪರೀಕ್ಷೆಗೆ, ಇನ್ನೂ ನಿರ್ದಿಷ್ಟವಾಗಿ ಹೇಳಬೇಕು ಅಂದರೆ ಅಂಕಗಳಿಕೆಗೆ ಸಿದ್ಧ ಮಾಡಿ ಅದೆಷ್ಟೋ ಒಂದು ಪರ್ಸೆಂಟೇಜು ಪಾಸನ್ನು ಮ್ಯಾನೇಜ್ಮೆಂಟಿಗೆ ಕೊಟ್ಟು, ಆ ಮ್ಯಾನೇಜ್ಮೆಂಟು ಫ್ಲೆಕ್ಸ್ ಬೋರ್ಡ್ ಹಾಕಿಕೊಂಡು ಜಾಹೀರಾತು ಮಾಡತ್ತಲ್ಲ, ನಮ್ಮ ಶಾಲೆ ಇವತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಂತ. ಅದು ಯಾಕೆ ಅಂತ ಗೊತ್ತು. ಹೀಗಾಗಿ ಕೇವಲ ಜಾಹೀರಾತಿನ ಫಲಕಗಳಿಗೆ ವಿದ್ಯಾರ್ಥಿಗಳ ಫೋಟೋಗಳನ್ನು ಅಂಟಿಸೋದಕ್ಕೆ ಮಾತ್ರ ಆಗುವುದರ ಜೊತೆಗೂ ಕೂಡ ಅದರ ಆಚೆಗೆ ಮುಖ್ಯವಾಗಿ ನಾವು ಈ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಇದ್ದೇವಲ್ಲ, ಇದರ ಒಂದು ಆತ್ಮಾವಲೋಕನದ ಸಂದರ್ಭ ಬಂದಿದೆ. ಇಂಟ್ರಾಸ್ಪೆಕ್ಷನ್. ಯಾಕೆ ಇದನ್ನು ಹೇಳಬೇಕಾಗಿದೆ ಅಂತಂದರೆ, ಈಗ ನಮ್ಮ ಮಾತುಕತೆಯನ್ನು, ನಾನು ನಮ್ಮ ಮಾತುಕತೆ ಎಂದು ಹೇಳ್ತಾ ಇದ್ದೀನಿ, ನೀವು ಕೇಳಿಸ್ಕೊಳ್ತಾ ಇದ್ದರೂ ಕೂಡ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇದ್ದೀರಾ. ನಮ್ಮ ಮಾತುಕತೆಯನ್ನು ಒಂದು ತುಂಬ ಪ್ರಾಥಮಿಕವಾದ ಪ್ರಶ್ನೆಯಿಂದ, ಒಂದು ಪ್ರೈಮರಿ ಕ್ವೆರಿ ಕ್ವಶನ್ ಅಂತ ಅಂದ್ಕೊಳ್ಳೋಣ. ಏನದು ಅಂದರೆ, ಈ ಶಿಕ್ಷಣ ಅಂತನ್ನೋದು ಅದು ಮಾನವ ಕುಲದ ಒಂದು ಸಾಮಾಜಿಕ ಉತ್ಪನ್ನ ಕೂಡ ಹೌದು. ಇಟ್ ಇಸ್ ಆಲ್ಸೋ ಎ ಸೋಷಿಯಲ್ ಪ್ರಾಡಕ್ಟ್. ಮನುಷ್ಯ ಸಮಾಜಕ್ಕೆ ಬೇಕು ಅಂತ ಅನ್ನಿಸ್ತು ಈ ಶಿಕ್ಷಣ ಅಂತ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಿಕೊಳ್ಳಬೇಕು, ಕಟ್ಟಿಕೊಳ್ಬೇಕು ಅಂತ. ಆದ್ದರಿಂದ ಈ ಶಿಕ್ಷಣ ಅಂತನ್ನೋದನ್ನು ಮನುಷ್ಯರಾದ ನಾವೆಲ್ಲರೂ ಕೂಡ ರೂಪಿಸಿಕೊಂಡಿದ್ದರಲ್ಲಿ ಅದಕ್ಕೊಂದು ಉದ್ದೇಶ ಇರಬೇಕು ಅಲ್ವಾ, ಒಂದು ಗುರಿ ಇರಬೇಕು. ಅದರಿಂದ ಅದನ್ನು ಹೀಗೆ ಕೇಳ್ಕೊಳ್ಳೋಣ, ಶಿಕ್ಷಣದಿಂದ ಆಗಬೇಕಾದ್ದು ಏನು, ಅಥವಾ ಈ ಶಿಕ್ಷಣ ಅನ್ನುವಂಥ ವ್ಯವಸ್ಥೆಯನ್ನು ನಾವು ಯಾವ ಉದ್ದೇಶಕ್ಕಾಗಿ ರೂಪಿಸಿಕೊಂಡ್ವಿ
ಅನ್ನುವಂಥ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಹಾಕ್ಕೊಂಡ್ರೆ ನಮಗೇನು ಉತ್ತರ ಸಿಗಬಹುದು? ಒಂದೆರಡು ಸ್ಯಾಂಪಲ್ ಏನಾದರೂ ಹೇಳ್ಬೋದಾ? ನಾವು ಶಿಕ್ಷಣವನ್ನು ರೂಪಿಸಿಕೊಂಡಿದ್ದು ಯಾಕೆ? ದಯವಿಟ್ಟು ಅಲ್ಲೇ ಹೇಳಿ, ಪರವಾಗಿಲ್ಲ. ಒಂದು ಎರಡು ಮೂರು ಯಾರಾದರೂ ಹೇಳಿ. ಹಾಂ, ಜ್ಞಾನಾರ್ಜನೆಗಾಗಿ. ಇಲ್ಲಿ ಬೋರ್ಡ್ ಮೇಲೆ ಬರೀತಾ ಇದ್ದೀನಿ. ಪಾಯಿಂಟ್ ನಂಬರ್ 1, ಶಿಕ್ಷಣವನ್ನು ನಾವು ಯಾಕೆ ರೂಪಿಸ್ಕೊಂಡ್ವಿ ಅಂದರೆ ಒಂದು ಜ್ಞಾನಾರ್ಜನೆಗಾಗಿ. ಫೈನ್, ಆಯಿತು. ಆಮೇಲೆ ಇನ್ನೇನಾದ್ರು ಇದೆಯಾ? ವೆರಿ ಗುಡ್. ನೋಡಿ, ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಸಾಗಿಸೋದಕ್ಕೆ, ಅರ್ಥಪೂರ್ಣವಾಗಿ ಮಾಡಿಕೊಳ್ಳುವುದಕ್ಕೆ, ಮನುಷ್ಯನ ಜೀವನವನ್ನು ಅರ್ಥಪೂರ್ಣವಾಗಿ ಮಾಡಿಕೊಳ್ಳೋದಕ್ಕೆ ಈ ಶಿಕ್ಷಣದ ವ್ಯವಸ್ಥೆ ಅನ್ನುವಂಥದ್ದು ಬೇಕು. ಆಯಿತು. ಎರಡನೇದು, ಹಾಂ, ಇನ್ನೊಂದ್ಸಲ ಹೇಳಿ ಮೇಡಮ್ ದಯವಿಟ್ಟು. ಹಾಂ, ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳೋದಕ್ಕೆ, ರೂಢಿಸಿಕೊಳ್ಳುವುದಕ್ಕೆ. ಇದೆಲ್ಲದರ ಜೊತೆಗೆ ಇನ್ನೇನಾದರೂ ಇದೆಯಾ? ಶಿಸ್ತು ಪಾಲಿಸುವುದಕ್ಕೆ. ನಾನು ಕೇವಲ ಶಾಲಾ ಶಿಕ್ಷಣದ ಬಗ್ಗೆ ಮಾತಾಡಲಿಲ್ಲ, ಶಿಕ್ಷಣದ ಬಗ್ಗೆ ಮಾತಾಡಿದ್ದು. ಸರಿ, ಇರಲಿ. ಹಾಂ, ಸುಸಂಸ್ಕೃತ ಮನುಷ್ಯರನ್ನು ಸಮಾಜದಲ್ಲಿ ನಿರ್ಮಾಣ ಮಾಡೋದಕ್ಕೆ ಆಯಿತು. ಸಾಕು, ಇಷ್ಟು ಸಾಕು ಅಂತ ಇಟ್ಕೊಳ್ಳ. ಈಗ ಇಲ್ಲಿ ಒಂದು 5-6 ಜನ ಇದು ಉತ್ತರ ಹೇಳಿದ್ರಲ್ಲ, ಇದು ಕೇವಲ ಈ 5-6 ಜನದ ಅಭಿಪ್ರಾಯ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನಮ್ಮಲ್ಲಿ ಎಷ್ಟೋ ಜನ ಹೇಳದೇ ಇದ್ದರೂ ಕೂಡ ಇದರ ಬಗ್ಗೆ ನಮಗೆ ಸಹಮತ ಇದೆ ಅಲ್ವಾ? ವಿ ಅಗ್ರಿ ವಿತ್ ದಟ್. ಏನದು ಅಂತಂದರೆ, ಮನುಷ್ಯ ಜನಾಂಗ ಅಂತ ಮಾತಾಡ್ತೀನಿ ನಾನೀಗ. ಮನುಷ್ಯ ಜನಾಂಗ ಒಂದು ಶಿಕ್ಷಣ ವ್ಯವಸ್ಥೆ ಅಂತನ್ನೋದನ್ನು ರೂಪಿಸಿಕೊಂಡಾಗ, ರೂಢಿಸಿಕೊಂಡಾಗ, ಅದಕ್ಕೆ ಒಂದು ಆಕಾರವನ್ನು ಕೊಟ್ಟಾಗ ಹೊಂದಿದ್ದ ಮತ್ತು ಹೊಂದಿರುವ ಆಶಯಗಳು ಅಂತಂದರೆ ಜ್ಞಾನಾರ್ಜನೆ ಆಗಬೇಕು, ಮನುಷ್ಯನ ಬದುಕು ಉತ್ತಮವಾಗಬೇಕು, ನೈತಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ಇವೆಲ್ಲ ಬಂತು. ಆದರೆ ನಾನು ಆಗಲೇ ಆತ್ಮಾವಲೋಕನ ಅಂತ ಒಂದು ಮಾತನ್ನು ಹೇಳಿದೆ. ಶಿಕ್ಷಕರಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡೋದು ಅಂದರೆ ಇನ್ನೊಬ್ಬ ಪರಾವಲೋಕನ ಅಲ್ಲ, ಅದು ನಮ್ಮನ್ನೇ ನಾವು ನೋಡ್ಕೊಳ್ಳೋದು. ಈಗ ನಾವು ರೂಪಿಸಿಕೊಂಡ ನಿರ್ಮಾಣ ಮಾಡಿದ ಈ ಶಿಕ್ಷಣ ವ್ಯವಸ್ಥೆ ಯಾವ ಉದ್ದೇಶಕ್ಕಾಗಿ ಅದನ್ನು ನಾವು ರೂಪಿಸಿಕೊಂಡವೋ ಆ ಕೆಲಸವನ್ನು ಮಾಡ್ತಾ ಇದೆಯಾ? ಇದು ಎರಡನೇ ಪ್ರಶ್ನೆ. ಇಂಟ್ರಾಸ್ಪೆಕ್ಷನ್ ಅನ್ನೋದು ಜ್ಞಾನಾರ್ಜನೆ, ನೈತಿಕ ಮೌಲ್ಯಗಳ ಸ್ಥಾಪನೆ, ಸಾರ್ಥಕ ಜೀವನವನ್ನು ನಡೆಸುವುದಕ್ಕೆ ನೆರವಾಗುವಂಥದ್ದು. ಇಂಥ ಉದ್ದೇಶಗಳು ನಾವು ರೂಪಿಸಿಕೊಂಡಿರುವ ಶಿಕ್ಷಣ ವ್ಯವಸ್ಥೆಯಿಂದ ಆಗ್ತಾ ಇದೆಯಾ ಇಲ್ವಾ ಅಂತ ಕೇಳಿದ್ರೆ, ಮತ್ತೆ ಈಗ ಕೇವಲ ಆತ್ಮಾವಲೋಕನ ಸಾಕಾಗೋದಿಲ್ಲ, ಹೆಚ್ಚು ಆತ್ಮಾವಲೋಕನ ಬೇಕಾಗತ್ತೆ. ಇದಕ್ಕೆ ಮೋರ್ ಇಂಟ್ರಾಸ್ಪೆಕ್ಷನ್ನು. ಏನನ್ಸುತ್ತೆ? ಹೌದು, ಆಗ್ತಾ ಇದೆ ಅಂತನಾ? ಶಿಕ್ಷಣವನ್ನು ಪಡೆದವರೆಲ್ಲ ಹೀಗೆಲ್ಲ ಇಂಥ ಮೌಲ್ಯಗಳನ್ನು ರೂಢಿಸಿಕೊಂಡಿದ್ದಾರೆ, ಹೀಗೆಲ್ಲ ಆಗ್ತಾ ಇದೆ ಅಂತ ಅನಿಸುತ್ತಾ? ಇಲ್ಲ ಅಲ್ವಾ? ಪರವಾಗಿಲ್ಲ, ಕೆಲವರಾದರೂ ಧೈರ್ಯವಾಗಿ ಇಲ್ಲ ಸರ್, ಆಗ್ತಾ ಇಲ್ಲ. ಹೌದು, ಯಾಕೆಂತಂದರೆ ಈಗ ನೋಡಿ, ನಮ್ಮ ಸಮಾಜದಲ್ಲಿ ಮೋಸ, ಅನ್ಯಾಯ, ಭ್ರಷ್ಟಾಚಾರ, ಮಾನವ ಹಿತಕ್ಕೆ ಆಘಾತಕಾರಿಯಾಗಿರುವಂಥ ಕೆಲಸಗಳನ್ನು, ಇದನ್ನೆಲ್ಲ ಯಾರು ಅನಕ್ಷರಸ್ಥರು, ಅವಿದ್ಯಾವಂತರು, ಏನೂ ಗೊತ್ತಿಲ್ಲದೆ ಇರೋರು ಇಂಥವರೆಲ್ಲ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ವಿದ್ಯೆ ಸಿಕ್ಕಿದ್ದಿದ್ರೆ, ಶಿಕ್ಷಣ ಸಿಕ್ಕಿದ್ದಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ಳೋಣವ ನಾವು? ಖಂಡಿತ ಇಲ್ಲ.
ಯಾಕೆಂತಂದರೆ ಶಿಕ್ಷಣವಿಲ್ಲದವರು, ಅವಿದ್ಯಾವಂತರು, ಇನ್ನೊಬ್ಬರು ಮತ್ತೊಬ್ಬರು ಮಾನವ ಕುಲಕ್ಕೆ ಏನು ಹಾನಿಯನ್ನು ಮಾಡಬಹುದು, ಅದಕ್ಕಿಂತ ಹೆಚ್ಚು ಆಘಾತಕಾರಿಯಾದ ಮಾನವ ಕುಲಕ್ಕೆ ಕುಠಾರಪ್ರಾಯವಾದ ಕೆಲಸಗಳನ್ನು ಮಾಡ್ತಾ ಇರೋರು ವಿದ್ಯಾವಂತರು. ಬರೀ ವಿದ್ಯಾವಂತರಲ್ಲ, ಅತಿ ವಿದ್ಯಾವಂತರು ಅಲ್ವಾ? ಗಮನಿಸಿ. ಆದ್ದರಿಂದಲೇ ಹಾಗಾಗಿ ನಾವು ಎಲ್ಲಿ ತಪ್ಪಿದ್ವಿ ಈ ಪ್ರಶ್ನೆಯನ್ನು ಕೇಳ್ಕೊಳ್ಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಕೂಡ ಬಹಳ ಹಿಂದೆಯೇ ಇದನ್ನು ಗುರುತಿಸಿ ಅವರೇನು ಹೇಳಿದರು ಅಂದರೆ, ಹೌದು, ಮನುಷ್ಯನಿಗೆ ಶಿಕ್ಷಣ ಬೇಕು, ವಿದ್ಯೆಯನ್ನು ಕೊಡಬೇಕು, ಆದ್ದರಿಂದ ಶಿಕ್ಷಣ ಕೊಡೋಣ, ಜ್ಞಾನವನ್ನು ಕೊಡೋಣ, ಬೆಳಕನ್ನು ಕೊಡೋಣ ಅಂಥೇಳಿ ಅವರು ಜ್ಞಾನವನ್ನು ಬೆಳಕು ಅಂತ ಕರೆದು ಏನು ಹೇಳಿದ್ರು ಅಂದರೆ, ಗಿವ್ ಲೈಟ್ ಟು ದ ಇಗ್ನೊರೆಂಟ್. ಯಾರು ಅವಿದ್ಯಾವಂತರೋ ಅವರಿಗೆ ಬೆಳಕನ್ನು ಕೊಡಿ, ಆದರೆ ಗಿವ್ ಮೋರ್ ಲೈಟ್ ಟು ದಿ ಲರ್ನೆಡ್. ಅವಿದ್ಯಾವಂತರಿಗೆ ಬೆಳಕನ್ನು ಕೊಡಿ, ವಿದ್ಯಾವಂತರಿಗೆ ಹೆಚ್ಚಿನ ಬೆಳಕನ್ನು ಕೊಡಿ ಅಂತ ಅಂದರು. ಈ ವಿಪರ್ಯಾಸ ಇದು ಯಾಕೆ ಹೀಗೆ ಬಂತು ಅನ್ನೋದನ್ನು ಇದಕ್ಕೆ ಉತ್ತರ ಕಂಡುಕೊಳ್ಬೇಕು ತಾನೆ. ಇದು ನಮಗೆಲ್ಲರಿಗೂ ಕೂಡ ತುಂಬ ಪ್ರಸ್ತುತವಾದ ಪ್ರಶ್ನೆ, ಹೌದಲ್ವಾ? ಆಯಿತು, ಸ್ವಲ್ಪ ಬೇಗ ಮುಂದಕ್ಕೆ ಹೋಗೋಣ. ಈಗ ನಾವು ಶಿಕ್ಷಣ ಅಂತ ತರಗತಿಗಳಲ್ಲಿ ಕೊಡ್ತಾ ಇದ್ದೀವಲ್ಲ, ತರಗತಿಗಳಲ್ಲಿ ಕೊಡ್ತಾ ಇರುವ ಶಿಕ್ಷಣದಲ್ಲಿ ವಾಸ್ತವವಾಗಿ ಕೊಡ್ತಾ ಇರೋದು ಏನನ್ನ? ನಿಜವಾಗಿ ನಾವು ಏನನ್ನು ಬೋಧನೆ ಮಾಡ್ತಾ ಇದ್ದೀವಿ ತರಗತಿಯಲ್ಲಿ? ನಮಗೆಲ್ಲ ಯಾವುದೋ ಒಂದು ಬೋರ್ಡಿಂದ ಸಿಲೆಬಸ್ಸು ಪ್ರಿಸ್ಕ್ರೈಬ್ ಆಗಿರುತ್ತೆ, ಅಂತಹ ಶಿಕ್ಷಣವನ್ನು ಏನನ್ನು ಹೇಳ್ತೀವಿ. ನಾವು ತರಗತಿಯಲ್ಲಿ ನಿಜವಾಗಲೂ ಪಾಠ, ಟೀಚ್ ಅಂತ ಮಾಡೋದು ಏನೇನು ಪಾಠ ಮಾಡ್ತೀವಿ? ಪಟ್ಟಿ ಮಾಡುವ ಮತ್ತು ಬೋರ್ಡ್ ಇದೆ ಪಕ್ಕದಲ್ಲಿ ಅಂತ ಅಂದ್ಕೊಳ್ಳಿ. ಸಬ್ಜೆಕ್ಟ್ಗಳು ಹೇಳಿ, ನಿಮ್ಮಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಿಂದ ಪಾಠ ಮಾಡೋರಿರ್ತೀವಲ್ಲ. ಭಾಷೆ ಕಲಿಸ್ತೀವಿ, ಲ್ಯಾಂಗ್ವೇಜ್ ಕಾಂಪೋನೆಂಟ್ ಇರುತ್ತೆ, ಆಮೇಲೆ ಮ್ಯಾಥಮೆಟಿಕ್ಸ್ ಕಲಿಸ್ತೀವಿ, ಸೈನ್ಸ್ ಕಲಿಸ್ತೀವಿ, ಸೋಷಿಯಲ್ ಸೈನ್ಸಸ್ ಕಲಿಸ್ತೀವಿ. ಸೈನ್ಸ್ ಅಂದರೆ ಬರೀ ಸೈನ್ಸ್ ಅಂತ ಒಂದೇನಾದ್ರು ಇದೆಯಾ? ಫಿಸಿಕ್ಸ್ ಇದೆ, ಕೆಮಿಸ್ಟ್ರಿ ಇದೆ, ಬಯಾಲಜಿ ಇದೆ, ಬಯಾಲಜಿಲಿ ಮತ್ತೆ ಬಾಟ್ನಿ ಅಂತ ಇದೆ, ಝುವಾಲಜಿ ಅಂತ ಇದೆ ಅಲ್ವಾ? ಇದೆಲ್ಲವನ್ನು ಕೂಡ ಕಲಿಸ್ತೀವಿ. ಈಗ ನಾವು ಇದೆಲ್ಲವನ್ನೂ ಕಲಿಸಿ ಇದು ಒಂಥರದಲ್ಲಿ ಔಟ್ಪುಟ್ ಅಂತ ಇಟ್ಕೊಳ್ಳೋಣ. ಇದು ಶಿಕ್ಷಕರಾಗಿ ನಾವು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಹೌದು, ಕೊಡ್ತಾ ಇಟ್ಕೊಳ್ಳೋಣ. ಇದು ಇನ್ಪುಟ್, ಇದು ನಾವು ಕೊಡ್ತಾ ಇದ್ದೀವಿ. ಆದರೆ ಶಿಕ್ಷಣ ವ್ಯವಸ್ಥೆಯಿಂದ ನಾವು ನಿರೀಕ್ಷೆ ಮಾಡ್ತಾ ಇರುವಂಥ ಔಟ್ಪುಟ್ ಇದೆಯಲ್ಲ, ಅದೇನಪ್ಪ ಅಂತಂದರೆ ಭವಿಷ್ಯದ ನಾಗರಿಕರಾಗಬೇಕು, ಪ್ರಜ್ಞಾವಂತರಾಗಬೇಕು, ಶಿಸ್ತನ್ನು ಪಾಲಿಸಬೇಕು, ಇತ್ಯಾದಿ ಮೌಲ್ಯಯುತ ಸಮಾಜದ ನಿರ್ಮಾಣ ಆಗಬೇಕು. ಈ ಎಲ್ಲವನ್ನು ಕೂಡ ನಾವು ಹೇಳಿಕೊಂಡ್ವಿ. ಈಗ ಎಲ್ಲಿ ನಾವು ತಪ್ಪಿದ್ದೇವೆ ಅಂತ ಅನ್ನೋದಕ್ಕೆ ನಮಗೆ ಸ್ವಾಮಿ ವಿವೇಕಾನಂದರ ದಾರಿಯಲ್ಲೇ ನಾನು ಸ್ವಲ್ಪ ತಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ನಾವು ರೂಢಿಸಿಕೊಂಡಿರುವಂಥ ಒಂದು ಶೈಕ್ಷಣಿಕ ವ್ಯಾಕರಣ ಇದೆ, ಒಂದು ಅಕಾಡೆಮಿಕ್ ಗ್ರಾಮರ್ ಇದೆ. ಅಕಾಡೆಮಿಕ್ ಗ್ರಾಮರ್ ಏನನ್ನು ಹೇಳುತ್ತೆ ಅಂತಂದರೆ, ನಾವು ಎಲ್ಲ ಶಿಕ್ಷಕರಾಗಿ ಅದನ್ನು ಅನುಮೋದನೆ ಈ ಎಲ್ಲ ವಿಷಯಗಳನ್ನು, ಆ ಎಲ್ಲ ವಿಷಯಗಳ ಮಾಹಿತಿಗಳನ್ನು ನಾವು ಕೊಡಬೇಕಾಗಿದೆ. ಅಷ್ಟೇ ಅಲ್ಲ, ಕೆಲವು ಸಿದ್ಧಾಂತಗಳು ಕೂಡ ಇದೆ. ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಅಂದರೆ ಖಾಲಿ ಕೊಡ, ಶಿಕ್ಷಕ ಅಂದರೆ ತುಂಬಿದ ಕೊಡ. ಎಲ್ಲಿಂದ ತುಂಬಿಕೊಂಡಿರ್ತಾನೋ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಆಗ್ತಾನೆ ನಲ್ಲಿ ಹಿಡ್ಕೊಂಬಂದಿರ್ಬೋದು. ಈ ತುಂಬಿದ ಕೊಡದಿಂದ ಅವನು ಖಾಲಿ ಕೊಡಕ್ಕೆ ಸುರಿತಾನೆ, ಅದು ತುಂಬಿಕೊಳ್ಳುತ್ತೆ, ಮತ್ತು ಇವನು ಖಾಲಿ ಆಗ್ತಾನೆ. ಆಯಿತಾ? ಹೀಗೆಲ್ಲ ಇದೆ ತಾನೆ. ಅಂದರೆ ಆಯಿತು. ಮತ್ತು ಈ ಬಗೆಯ ಫಿಸಿಕ್ಸು, ಕೆಮಿಸ್ಟ್ರಿ, ವಿಜ್ಞಾನ, ಸಮಾಜ ವಿಜ್ಞಾನ, ಮತ್ತೊಂದು ಇದೆಲ್ಲ ಲರ್ನಿಂಗ್ ಕಂಟೆಂಟ್ ಅಂದರೆ ಕಲಿಕೆಯ ಸಾಮಗ್ರಿ. ಇದು ಎಲ್ಲಿರುತ್ತೆ ಅಂತ ಅಂದರೆ ನಾವು ಅಂದ್ಕೊಳ್ಳೋ ಅಂಥದ್ದು ಅದೆಲ್ಲವೂ ಕೂಡ
ಪಠ್ಯಪುಸ್ತಕಗಳಲ್ಲಿ ಇರುತ್ತೆ, ಸಿಲೆಬಸ್ಸಲ್ಲಿ ಇರುತ್ತೆ, ಗ್ರಂಥಾಲಯಗಳಲ್ಲಿ ಇರುತ್ತೆ. ಒಟ್ಟಾರೆಯಾಗಿ ನಮ್ಮ ಅಕಾಡೆಮಿಕ್ ಗ್ರಾಮರ್ ಏನನ್ನು ಹೇಳುತ್ತೆ ಅಂದರೆ, ಅಥವಾ ಅಕಾಡೆಮಿಕ್ ಗ್ರಾಮರಿಂದ ನಾವು ಇನ್ಫರ್ ಮಾಡೋದು, ಅದರಿಂದ ನಾವು ತೆಗೆದುಕೊಳ್ಳುವ ತೀರ್ಮಾನ ಏನಪ್ಪ ಅಂತಂದರೆ, ಕಲಿಕೆಯ ವಸ್ತು ಅನ್ನುವಂಥದ್ದು ಅಥವಾ ಜ್ಞಾನ ಅನ್ನುವಂಥದ್ದು ಕಲಿಯುವವರಿಂದ ಹೊರಗಡೆ ಇದೆ. ಭಾಳ ಸುಲಭ ಅಲ್ವಾ ಅರ್ಥ ಮಾಡ್ಕೊಳ್ಳೋದಕ್ಕೆ? ಕಲಿಯುವವರಿಂದ ಹೊರಗಡೆ ಇದೆ, ಶಿಕ್ಷಕರಲ್ಲಿ ಇದೆ, ಸಿಲೆಬಸ್ನಲ್ಲಿ ಇದೆ, ಟೆಕ್ಸ್ಟ್ ಬುಕ್ಗಳಲ್ಲಿ ಇದೆ, ಲ್ಯಾಬ್ಗಳಲ್ಲಿ ಇದೆ. ಹೀಗೆ ಹೊರಗಡೆ ಇರುವುದನ್ನು ವಿದ್ಯಾರ್ಥಿಗಳು ಸ್ವೀಕಾರ ಮಾಡ್ತಾರೆ, ಗ್ರಾಹಕರಾಗುತ್ತಾರೆ. ದೇ ಆರ್ ದ ರಿಸೆಪ್ಟಕಲ್ಸ್, ಅವರು ತಗೊಳ್ತಾರೆ, ಹೊರಗಿನಿಂದ ಒಳಕ್ಕೆ ತಗೊಳ್ತಾರೆ. ಶಿಕ್ಷಕರು ಹೊರಗಿನಿಂದ ಒಳಕ್ಕೆ ಕೊಡಬೇಕಾಗಿದೆ. ಹಾಗೆ ಕೊಟ್ಟಾಗ ಕೊನೆಯಲ್ಲಿ ಎಷ್ಟರ ಮಟ್ಟಿಗೆ ತೊಗೊಂಡಿದ್ದಾರೆ ಅಂತ ಪರೀಕ್ಷೆ ಮಾಡೋದಕ್ಕೆ ನಾವೆಲ್ಲ ಮಾಡ್ತೀವಲ್ಲ, ಎಲ್ಲನೂ ಅದನ್ನು ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ಅಂಕಗಳನ್ನು ಕೊಡ್ತೀವಿ. ಪರೀಕ್ಷೆ ಅಂತನ್ನುವಂಥ ವಲಯವನ್ನು ಮುಟ್ಟೋದಕ್ಕೆ ಭಯ ಇವಾಗ. ಅದು ಮುಟ್ಟಿದ್ರೆ ಮತ್ತೆ ಇನ್ನೆಲ್ಲೆಲ್ಲೋ ಹೋಗ್ತೀವಿ. ನಾನು ಭಾಳ ಜೋಪಾನವಾಗಿ ಅದರಿಂದ ಈಗ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗೆ ಮಾಡಿದ ಮೇಲೆ ಹಂಗೆ ಮಾಡ್ತಾರೆ. ಕೊನೆಗೆ ಅವರು ಅವರ ಕೆಪಾಸಿಟಿ ಇನ್ನೊಂದು ಮತ್ತೊಂದು ಬುಧವ ಏನೇನೇನೇನೋ ಒಂದು ಹೈರಾರಿಕೆ, ಒಂದು ಗ್ರಡೇಷನ್ನಲ್ಲಿ ಸಮಾಜದಲ್ಲಿ ಇವನು ಫಸ್ಟ್ ರ್ಯಾಂಕು, ಇವನು ಸೆಕೆಂಡ್ ರ್ಯಾಂಕು, ಇವನು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸು, ದಡ್ಡ, ಫೇಲು, ಈ ಥರದ್ದೆಲ್ಲ ನಿರ್ಮಾಣ ಆಗುವ ಸನ್ನಿವೇಶ ಇದೆ. ಹೌದಾ? ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಅಕಾಡೆಮಿಕ್ ಗ್ರಾಮರ್ ಅಂತ ಹೇಳಿದೆ, ಶೈಕ್ಷಣಿಕ ವ್ಯಾಕರಣ. ಯಾಕೆ ಅಂತಂದರೆ, ಹೀಗೆ ನಾವು ವಿ ಆರ್ ಪ್ರೊವೈಡಿಂಗ್ ಎಜುಕೇಷನ್ ಅಂತ ಅನ್ನೋ ಒಂದು ಇದೆಯಲ್ಲ, ಇದನ್ನು ಇಲ್ಲದೆ ಹೋದರೆ ನಮ್ಮ ಇಡೀ ನಾವು ರೂಢಿಸಿಕೊಂಡಿರುವಂಥ ಸಮಕಾಲೀನ ಶಿಕ್ಷಣ ವ್ಯವಸ್ಥೆಯೇ ಕುಸಿದು ಬಿದ್ದು ಹೋಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ನಾವು ಕೊಡ್ತಾ ಇದ್ದೀವಿ ಅಂತ ನಾವೂ ನಂಬಿದ್ದೀವಿ, ಮಕ್ಕಳನ್ನೂ ನಂಬಿಸಿದ್ದೀವಿ, ಪೋಷಕರನ್ನು ಹೆಚ್ಚಾಗಿ ನಂಬಿಸಿದ್ದೀವಿ, ಪೇರೆಂಟ್ಸ್ನ. ಆದ್ದರಿಂದಲೇ ಪೋಷಕರು ಶಾಲೆಗಳಿಗೆ ಕಳಿಸೋವಾಗ ಏನು ಯೋಚನೆ ಮಾಡ್ತಾರೆ ನೋಡಿ, ಒಂದು ಫ್ಲೆಕ್ಸ್ ಬೋರ್ಡ್ ನೋಡ್ತಾರೆ, ಯಾವ್ಯಾವ ಸ್ಕೂಲ್ನಲ್ಲಿ ಎಷ್ಟೆಷ್ಟು ಹಾಕಿದ್ದಾರೆ, ಎಷ್ಟೆಷ್ಟು ಪರ್ಸೆಂಟೇಜು ಪಾಸು ಇತ್ಯಾದಿಯಲ್ಲಿ ನೋಡ್ತಾರೆ. ನೋಡಿದ ಮೇಲೆ ಈ ಸ್ಕೂಲಿಗೆ ಕಳಿಸೋದಕ್ಕೆ ಯಾಕೆ ಅಂತಂದರೆ, ಇವತ್ತು ಪೂರ್ತಿಯಾಗಿ ಏನಾಗಿದೆ ಅಂದರೆ, ನಾವು ನಮ್ಮ ಮಕ್ಕಳನ್ನು, ಅದು ಮತ್ತು ದಯವಿಟ್ಟು ಕ್ಷಮಿಸಿ, ಆ ಹೆಸರಿನ ಶಾಲೆಗಳಲ್ಲಿ ಯಾರಾದರೂ ಇದ್ದರೆ ನಾನು ಅವರನ್ನು ಉದ್ದೇಶಿಸಿಲ್ಲ. ಯೂರೋ ಕಿಡ್ಸು, ಟೆಕ್ನೋ ಸ್ಕೂಲ್ಗಳು, ಇವೆಲ್ಲ ಎಷ್ಟು ನಾಯಿ ಕೊಡಗಳ ಹಾಗೆ ರಾರಾಜಿಸ್ತಾ ಇವೆ ಅಂತಂದರೆ, ಇವತ್ತು ನಮ್ಮ ಮಕ್ಕಳು ಶಾಲೆಯ ಒಳಗಡೆ ಹೋಗಬೇಕು, ನಾಳೆ ಹೊರಗಡೆ ಬಂದ ತಕ್ಷಣ ವರ್ಷಕ್ಕೆ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿಗಳನ್ನು ಸಂಪಾದನೆ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಬೇಕು. ಅದು ನಾವು ನಿರೀಕ್ಷೆ ಮಾಡೋದು. ಹೀಗಾಗಿ ಇಡೀ ಶಿಕ್ಷಣ ವ್ಯವಸ್ಥೆಯೇ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಟರ್ನ್ ಪಾಲಿಸಿಯ ಮೇಲೆ ರೂಪುಗೊಂಡಿದೆ. ಇಲ್ಲದೆ ಹೋದರೆ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬರೀ ಶಾಲೆಗಳು ಮಾತ್ರ ಇಲ್ಲ. ಇವತ್ತು ಮಕ್ಕಳು ಶಾಲೆಗಳಿಂದ ಶಿಕ್ಷಣ ಪಡೀತಾ ಇದ್ದಾರಾ? ಹಾಗೇನಾದ್ರು ಇದ್ದರೆ ಗಲ್ಲಿಗಳಲ್ಲಿ ರಾರಾಜಿಸ್ತಾ ಇರುವಂಥ, ಸಂಧ್ಯಾ ಸಮಯದಿಂದ ಹಿಡಿದು ತಡರಾತ್ರಿಯವರೆಗೆ ಮಕ್ಕಳ ಬ್ರೈನ್ಗೆ ತಲೆ ಹಾಕಿ ಅದನ್ನೆಲ್ಲ ರೂಪುತ್ತಾ ಇರುವಂಥ ಟ್ಯೂಷನ್ ಸೆಂಟರ್ಗಳು ಏನಾಗಬೇಕು? ನಮ್ಮಲ್ಲಿ ಯಾವ ಶಿಕ್ಷಕರು ಸೇರಿದ ಹಾಗೆ, ಶಿಕ್ಷಕರೂ ಪೋಷಕರಾಗಿದ್ದರೆ ಅವರು ತಮ್ಮ ಮಕ್ಕಳನ್ನು ಕೇವಲ ಶಾಲೆಗಳಿಗೆ ಕಳಿಸೋದೇ ಇಲ್ಲ. ಟ್ಯೂಷನ್ ಇಲ್ಲದೆ ಇದ್ದರೆ ರ್ಯಾಂಕ್ ಬರಲ್ಲ ನಮ್ಮ ಮಕ್ಕಳು, ಪರ್ಸೆಂಟೇಜ್ ಬರಲ್ಲ, ಆಮೇಲೆ ಸೀಟ್ಸ್ ಇತ್ಯಾದಿ. ಇದು ಇನ್ನೊಂದು ಮುಖ. ಆದ್ದರಿಂದಾಗಿ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ನಾವು ಕಲಿಯುವವರಿಗೆ ಕಲಿಸಬೇಕಾಗಿದೆ ಮತ್ತು ಕಲಿಕೆಯ ಕಲಿಕೆಯ ಸಾಮಗ್ರಿಯನ್ನು ಒದಗಿಸಬೇಕಾಗಿದೆ ಅನ್ನುವ ನಂಬಿಕೆ ಅಥವಾ ಗ್ರಹಿಕೆಯ ಮೇಲೆ ನಮ್ಮ ಇಡೀ ಶಿಕ್ಷಣ ವ್ಯವಸ್ಥೆ ನಿಂತಿದೆ ಅಂತ ಹೇಳಿದರೆ ಬಹುಶಃ ಎಲ್ಲರೂ ಇದಕ್ಕೇನಾದ್ರು ಅಬ್ಜೆಕ್ಷನ್ ಯುವರ್ ಆನರ್ ಇದೆಯಾ? ಇದ್ದರೆ ದಯವಿಟ್ಟು ತಕ್ಷಣ ಒಳಗಡೆ ಇಟ್ಕೊಳ್ಳಿ, ಯಾಕೆಂದರೆ ನಾನು ಮುಂದಿನ ವಿಷಯಕ್ಕೆ ಹೋಗಬೇಕಾಗಿದೆ. ಆದರೆ ಇದೇ ವಿಷಯವನ್ನು ನಾವು ಸ್ವಾಮಿ ವಿವೇಕಾನಂದರು, ಬರೀ ವಿವೇಕಾನಂದರು ಅಷ್ಟೇ ಅಲ್ಲ, ಟ್ಯಾಗೋರ್ ಆಗ್ಬೋದು, ಗಾಂಧೀಜಿ ಆಗ್ಬೋದು, ಪಾಲೋ ಫ್ರೇರೆ ಆಗ್ಬೋದು, ಶಿಕ್ಷಣದ ಬಗ್ಗೆ
ತಲೆ ಕೆಡಿಸ್ಕೊಂಡಂಥ ಹಲವಾರು ಜನ ಆಗ್ಬೋದು, ಪ್ರಯೋಗ ಮಾಡಿದವರಾಗ್ಬೋದು. ಇವರನ್ನು ಕೇಳಿದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಇಲ್ಲ, ಇದು ಸರಿ ಅಲ್ಲ. ವಿವೇಕಾನಂದರ ಒಂದು ಮಾತು ಏನಂತಂದರೆ, ಹಲವಾರು ಸಂಗತಿಗಳನ್ನು ಹೇಳಿದ್ದಾರೆ. ಒಂದೇನು ಅಂದರೆ, ಅವರು ಒಂದು ಕಡೆ ಅವರ ಅಬ್ಸರ್ವೇಷನ್ ಶುರು ಮಾಡೋದೇ, ದ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ ಈಸ್ ಆಲ್ ರಾಂಗ್, ಅನ್ಕಾಂಪ್ರಮೈಸಿಂಗು. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಸರ್ವವೂ ಹದಗೆಟ್ಟಿದೆ ಅನ್ನೋ ಮಾತನ್ನು ಸ್ವಾಮೀಜಿ, ಹಾಗಾದರೆ ನಾವು ಇಷ್ಟು ವರ್ಷ ಮೇಷ್ಟ್ರಾಗಿದ್ವಿ, ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ನೀವೆಲ್ಲ ಪಾಠ ಮಾಡ್ತಾ ಇದ್ದೀರಾ, ನಾನು ಮಾಡಿದ್ದೀನಿ, ಮತ್ತು ಅದರ ಆಧಾರದ ಮೇಲೆಯೇ ನಾನು ಪಿಂಚಣಿ ತಗೋತಾ ಇದ್ದೀನಿ, ನಮ್ಮ ಸಂಸಾರ ನಡೀತಾ ಇರೋದೇ ಸಂಬಳ ಪೆನ್ಷನಿನ ಮೇಲೆ. ಹೀಗಿದ್ದಾಗ ಏನು ಹೇಳಬೇಕು ಇದಕ್ಕೆ? ವಿವೇಕಾನಂದರು ಈ ಮಾತನ್ನು ಯಾಕೆ ಹೇಳಿದ್ರು ಅಂತ ಅಂದರೆ, ಅವರು, ನಾನು ಆಗಲೇ ಹೇಳಿದ್ನಲ್ಲ, ಬೇರೊಂದು ದಿಕ್ಕಿನಿಂದ ನೋಡಿದವರು. ಬೇರೊಂದು ದಿಕ್ಕಿನಿಂದ ಅಂತಂದ್ರೇನು, ನಾವು ಸಮಾಜದಲ್ಲಿ ರೂಢಿಯಾಗಿರುವ ದೃಷ್ಟಿಕೋನ ಇದೆ. ರೂಢಿಯಾಗಿರುವ ದೃಷ್ಟಿಕೋನ ಅಂತ ಅಂದರೆ, ನಾವು ರೂಪಿಸಿಕೊಂಡಿರುವಂಥ ಆಲೋಚನಾ ಸರಣಿ ಎಂಥದ್ದು ಅಂದರೆ, ನಾವು ವ್ಯವಸ್ಥೆಯ ಕಡೆಯಿಂದ ಮನುಷ್ಯನನ್ನು ನೋಡ್ತೇವೆ. ವ್ಯವಸ್ಥೆ ಸಿಸ್ಟಮ್ ಇದೆಯಲ್ಲ, ನಮ್ಮದು ಸೋಷಿಯಲ್ ಸಿಸ್ಟಮ್ಗಳು ಹಲವಾರಿದೆ. ಶಿಕ್ಷಣ ಅನ್ನೋದು ಒಂದು ವ್ಯವಸ್ಥೆ, ಸಮಾಜವೂ ಒಂದು ವ್ಯವಸ್ಥೆ, ಧರ್ಮ ಅನ್ನೋದು ಒಂದು ವ್ಯವಸ್ಥೆ. ಹೀಗೆ ಹಲವಾರು ವ್ಯವಸ್ಥೆಗಳನ್ನು ರೂಪಿಸಿಕೊಂಡಿದ್ದೀವಲ್ಲ, ವ್ಯವಸ್ಥೆಯ ಕಡೆಯಿಂದ ನಾವು ಮನುಷ್ಯನ ಕಡೆಗೆ ಹೋಗ್ತೀವಿ. ಆದರೆ ವಿವೇಕಾನಂದರಲ್ಲಿ ಒಂದು ಪಲ್ಲಟ, ಒಂದು ಶಿಫ್ಟ್ ಕಂಡುಬಂತು. ಅದು ಯಾವುದು ಅಂದರೆ, ವಿವೇಕಾನಂದರು ವ್ಯವಸ್ಥೆಯ ಕಡೆಯಿಂದ ಮನುಷ್ಯನನ್ನು ನೋಡಲಿಲ್ಲ, ಬದಲಾಗಿ ಮನುಷ್ಯನ ಕಡೆಯಿಂದ ವ್ಯವಸ್ಥೆಯನ್ನು ನೋಡಿದ್ರು. ಅವರು ಧರ್ಮದ ಬಗ್ಗೆ ಮಾತಾಡುವಾಗಲೂ ಕೂಡ ಅಷ್ಟೇ, ಶಿಕ್ಷಣದ ಬಗ್ಗೆ ಮಾತಾಡುವಾಗಲೂ ಕೂಡ ಅಷ್ಟೇ, ಅವರು ಮಾನವ ನಿರ್ಮಾಣ ಇವೆಲ್ಲ ಯಾಕಿದೆ ಅಂತಂದರೆ, ಧರ್ಮವನ್ನು ನಿರ್ಮಾಣ ಮಾಡೋದಕ್ಕೆ ಮನುಷ್ಯ ಇಲ್ಲ, ಶಿಕ್ಷಣವನ್ನು ನಿರ್ಮಾಣ ಮಾಡೋದಕ್ಕೆ ಮನುಷ್ಯ ಇಲ್ಲ, ಬದಲಾಗಿ ಮನುಷ್ಯನನ್ನು ನಿರ್ಮಾಣ ಮಾಡೋದಕ್ಕೆ ಧರ್ಮ ಇದೆ, ಶಿಕ್ಷಣ ಇದೆ. ಆದ್ದರಿಂದ ಅವರು ವ್ಯವಸ್ಥೆಯ ಕಡೆಯಿಂದ ಮನುಷ್ಯನ ನೋಡಿದವರು. ಅವ್ರು ನೋಡಿ, ಅವರು ರಿಲಿಜನ್ ಬಗ್ಗೆ ಮಾತಾಡೋವಾಗ, ರಿಲಿಜನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ಆಲ್ರೆಡಿ ಇನ್ ಮ್ಯಾನ್ ಅಂತ ಹೇಳಿದ್ರು. ಮನುಷ್ಯನಲ್ಲಿ ಈಗಾಗಲೇ ಇರುವ ದಿವ್ಯತೆಯ ಅಭಿವ್ಯಕ್ತಿ. ಸ್ವಲ್ಪ ನಾವು ಯೋಚನೆ ಮಾಡಿ ನೋಡಬೇಕು. ಧರ್ಮದ ಇತಿಹಾಸದಲ್ಲಿ ಇಷ್ಟು ಶತಮಾನಗಳಲ್ಲಿ ಎಲ್ಲಿಯೂ ಕೂಡ ಧರ್ಮದ ವ್ಯಾಖ್ಯೆಯಲ್ಲಿ ಮನುಷ್ಯ ಕಾಣಿಸಿಕೊಂಡಿರಲಿಲ್ಲ. ಪ್ಲೇಸ್ ಇನ್ ದಿ ಡೆಫಿನಿಷನ್ ಆಫ್ ರಿಲಿಜನ್ ಆರ್ ಫಾರ್ ದಟ್ ಮ್ಯಾಟರ್ ಎನಿಥಿಂಗ್ ಎಲ್ಸ್. ವಿವೇಕಾನಂದರು ಮೊಟ್ಟ ಮೊದಲ ಬಾರಿಗೆ ಧರ್ಮದ ವ್ಯಾಖ್ಯಾನದಲ್ಲಿ ಮನುಷ್ಯನನ್ನು ಸೇರಿಸಿದ್ರು. ಅಷ್ಟೇ ಅಲ್ಲ, ಅಂದರೆ ಇದರ ಅರ್ಥ ಬೇರೆಯವರು ಸೇರಿಸಿರಲಿಲ್ಲ ಅಂತಲ್ಲ, ಬೇರೆ ರೀತಿಯಲ್ಲಿ ಇತ್ತು ಅದು. ಆದರೆ ಈ ಕಾಲದ ಅಗತ್ಯಕ್ಕೆ ಅನುಗುಣವಾಗಿ ಹೊಸ ವ್ಯಾಖ್ಯೆಯನ್ನು ವಿವೇಕಾನಂದರು ಕೊಟ್ಟರು ಅಂತನ್ನೋದು. ಹಾಗೆಯೇ ಶಿಕ್ಷಣದ ಬಗ್ಗೆ ಮಾತಾಡುವಾಗಲೂ ಕೂಡ, ಎಜುಕೇಷನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಇನ್ ಮ್ಯಾನ್. ಮನುಷ್ಯನಲ್ಲಿ ಈಗಾಗಲೇ ಇರುವ ಪರಿಪೂರ್ಣತೆಯ ಅಭಿವ್ಯಕ್ತಿ ಅಂತ ಕರೆದ್ರು. ಅಂದರೆ ಸ್ವಲ್ಪ ಯೋಚನೆ ಮಾಡೋಣ, ಇಲ್ಲಿ ಹೆಚ್ಚು ಸಮಯ ಇಲ್ಲ, ಮುಗಿತಾ ಬಂತು. ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ, ನಮ್ಮ ಶಿಕ್ಷಣದ ಪ್ರಕ್ರಿಯೆ ಅಂತ ಅಂದರೆ ಅದು ಕಲಿಯುವವರ ಮೇಲೆ ಗಿವಿಂಗ್ ಇಂಪ್ರೆಷನ್ ಅಂತ. ಅಂದರೆ ನಾವು ವಿ ಹ್ಯಾವ್ ಟು ಇಂಪ್ರೆಸ್ ಅಂತ ಅಂದ್ಕೊಂಡಿದ್ದೀವಿ, ಅಂದರೆ ಹೊರಗಿನಿಂದ ಒತ್ತಬೇಕಾಗಿದೆ ಅಂತ. ಆದರೆ ವಿವೇಕಾನಂದರು ಹೇಳ್ತಾ ಇದ್ದಾರೆ, ಅದು ಇಂಪ್ರೆಸ್ ಮಾಡೋದಲ್ಲ, ಎಕ್ಸ್ಪ್ರೆಸ್ ಮಾಡೋದು. ಅದು ಹೊರಗಿನಿಂದ ಒಳಕ್ಕೆ ಕೊಡುವುದಲ್ಲ, ಬದಲಾಗಿ ಒಳಗಿನಿಂದ ಹೊರಕ್ಕೆ ಪ್ರಕಟ ಆಗೋದು ಅಂತ. ಹೌದಾ? ಇದು ಹೇಗೆ ಅಂತಂದರೆ ಬಹುಶಃ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗಾದರೆ ನೀವು ಕೇಳಬೇಕು, ಸ್ಕೂಲು ಕಾಲೇಜುಗಳೆಲ್ಲ ಯಾಕೆ? ಹಾಗಾದ್ರೆ ಏನು ಮಕ್ಕಳೆಲ್ಲ ತಾವಾಗೇ ಕಲ್ತ್ಕೊಂಡ್ಬಿಡ್ತಾರಾ? ಇದೇ ಬಂದಿರೋದು. ಇವತ್ತು ಜಗತ್ತಿನಾದ್ಯಂತ ಒಂದು ಚಳವಳಿ ಪ್ರಾರಂಭವಾಗಿದೆ. ಏನದು ಅಂತಂದರೆ, ಒಂದು ಕಾಲದಲ್ಲಿ ಶಾಲಾ ವ್ಯವಸ್ಥೆ
ಸಮಾಜದ ಬೆಳವಣಿಗೆಗೆ ಬೇಕು ಅಂತ ಹೇಳಿ ಅಕ್ಷರಕ್ಕೋಸ್ಕರ ಚಳವಳಿ ನಡೀತು. ಯಾಕೆ ಅಂತಂದರೆ ಬಹುಸಂಖ್ಯಾತರನ್ನು ನಾವು ಅಕ್ಷರದಿಂದ ಹೊರಗಿಟ್ಟಿದ್ವಿ. ಆದರೆ ಇವತ್ತು ನಡೀತಾ ಇರುವ ಚಳವಳಿ ಏನು ಗೊತ್ತಾ? ಮಾನವ ಕುಲವನ್ನು ಶಾಲೆಗಳಿಂದ ಬಿಡುಗಡೆಗೊಳಿಸಬೇಕು ಅನ್ನುವ ಚಳವಳಿ ಪ್ರಾರಂಭ ಆಗತ್ತಂತೆ. ಡಿಸ್ಕೂಲಿಂಗ್ ಮೂವ್ಮೆಂಟ್ ಅನ್ನೋದು ಈಗಾಗಲೇ ಶುರುವಾಗಿದೆ. ಇವ್ಯಾನ್ ಇಲಿಯಚ್ ಅಂತನೋನು ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ಸಿಗತ್ತೆ. ಈಗಾಗಲೇ ಡಿಸ್ಕೂಲಿಂಗ್ ಸೊಸೈಟಿ ಅನ್ನುವಂಥ ಒಂದು ಉದ್ಗ್ರಂಥವನ್ನೇ ಬರೆದ. ಯಾಕೆ ಅಂತಂದರೆ ಸ್ಕೂಲಿಂಗ್ ಅನ್ನೋದು ಏನು ಮಾಡುತ್ತೆ ಅಂದರೆ ಇಟ್ ಕೀಪ್ಸ್ ಅವೇ ಫ್ರಮ್ ಲರ್ನಿಂಗ್ ಅಂತ. ನಾವು ಸ್ಕೂಲಿಂಗ್ ಆ್ಯಂಡ್ ಲರ್ನಿಂಗ್ ಎರಡನ್ನೂ ಒಟ್ಟಿಗೆ ಇಟ್ಕೊಂಡಿದ್ದೀವಿ. ಹೇಗೆ ಅಂತಂದರೆ ಆಸ್ಪತ್ರೆ ಅಂದರೆ ಆರೋಗ್ಯ, ಹೌದಾ? ನಾವು ಆಸ್ಪತ್ರೆಯನ್ನು ಯಾವುದ್ರ ಜೊತೆ ಈಕ್ವೇಟ್ ಮಾಡಿದ್ದೀವಿ? ಆಸ್ಪತ್ರೆ ಆರೋಗ್ಯ, ದೇವಸ್ಥಾನ ಧರ್ಮ, ನ್ಯಾಯಾಲಯ ನ್ಯಾಯ. ಈ ಒಂದು ಸೋಷಿಯಲ್ ಈಕ್ವೇಷನ್ ಇದೆಯಲ್ಲ, ಇಲ್ಲೆಲ್ಲ ಹೋದರೆ ಇದೆಲ್ಲ ಸಿಗತ್ತೆ ಅಂತ. ಆದರೆ ಅದರ ಮಿಥ್ಯೆ ಕೂಡ ನಮಗೆ ಗೊತ್ತಿದೆ. ಆದ್ದರಿಂದ ಈಗ ಆಗಬೇಕಾಗಿರೋದೇನು ಅಂದರೆ, ನಾವು ಅಂದ್ಕೊಳ್ತೀವಿ ಮಕ್ಕಳು ಶಾಲೆಯಲ್ಲಿ ಕಲಿಯುತ್ತಾರೆ ಅಂತ. ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಮಕ್ಕಳು ಶಾಲೆಯಲ್ಲೂ ಕಲಿಯುತ್ತಾರೆ. ಅದು ಯಾವಾಗ ಗೊತ್ತಾ? ಬ್ರ್ಯಾಕೆಟಲ್ಲಿ ಶಿಕ್ಷಕರು ಕಲಿಯಲು ಬಿಟ್ಟರೆ. ಮಾರ್ಕ್ ಟ್ವೇನ್ ಅನ್ನುವಂಥ ಒಬ್ಬ ಲೇಖಕನ ಹೆಸರು ಕೇಳಿರಬಹುದು. ಅವನದೊಂದು ಮಾತಿದೆ. ಅವನು ಹೇಳ್ತಾನೆ, ಐ ನೆವರ್ ಅಲೋಡ್ ಮೈ ಸ್ಕೂಲಿಂಗ್ ಟು ಇಂಟರ್ಫಿಯರ್ ಇನ್ ಮೈ ಎಜುಕೇಷನ್ ಅಂತ. ಐ ನೆವರ್ ಅಲೋಡ್ ಮೈ ಸ್ಕೂಲಿಂಗ್ ಟು ಇಂಟರ್ಫಿಯರ್ ಇನ್ ಮೈ ಎಜುಕೇಷನ್. ಬಿಡಿ, ನಾನು ತುಂಬ ನೆಗೆಟಿವ್ ಆಗಿ ಹೇಳ್ತಾ ಇದ್ದೇನೆ ಅಂತಲ್ಲ. ಈಗ ಈ ವಿವೇಕಾನಂದರು ಸೂಚನೆ ಮಾಡಿದ ತಿದ್ದುಪಡಿ ಇದೆಯಲ್ಲ, ಆ ತಿದ್ದುಪಡಿಯ ಬಗ್ಗೆ, ಪರಿಷ್ಕಾರದ ಬಗ್ಗೆ ನಮ್ಮ ಗಮನ ಇಲ್ಲಿ ಇರಬೇಕಾಗಿರೋದು. ಏನದು ಅಂದರೆ, ನಾವೇನು ಮಾಡಿದ್ದೀವಿ? ಕಲಿಕೆ, ಕಲಿಯುವ ವ್ಯಕ್ತಿ, ಇವೆರಡನ್ನು ಕೂಡ ಬೈಫರ್ಕೆಟ್ ಮಾಡಿಬಿಟ್ಟಿದ್ದೀವಿ, ವಿಭಜನೆ ಮಾಡಿದ್ದೀವಿ. ಕಲಿಕೆಯೇ ಬೇರೆ, ಕಲಿಯುವ ವ್ಯಕ್ತಿಯೇ ಬೇರೆ. ಹಾಗೆ ಮಾಡಿಕೊಂಡಿರೋದ್ರಿಂದ ಕಲಿಕೆಯಿಂದ ಬರುವ ಜ್ಞಾನವೂ ಕೂಡ ಬೇರೆ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ ಮಾಡಿಟ್ಬಿಡ್ತೀವಿ. ಆದರೆ ವಿವೇಕಾನಂದರ ಪ್ರಕಾರ ಇದು ಡಿಪಾರ್ಟ್ಮೆಂಟಲೈಸೇಷನ್ ಆಗಬಾರದು ಅನ್ನೋದು. ಹೇಗೆ? ವಿವೇಕಾನಂದರದೇ ಒಂದು ಉದಾಹರಣೆ ಇದೆ. ಅದನ್ನು ಸ್ವಲ್ಪ ನಾನು ಕಥೆಯಾಗಿ ಮಾರ್ಪಡಿಸ್ಕೊಳ್ಳೋದಕ್ಕೆ ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತೀನಿ. ಅದನ್ನು ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಾದರೆ ಹಿಂಗೆ ಅಂದ್ಕೋಣ. ಅದನ್ನು ಒಂದು ಮೆಟಫಾರಿಕಲ್ ಆಗಿ ತಗೊಳ್ಳಿ. ಒಂದು ಯೂನಿವರ್ಸಿಟಿ, ಆ ಯೂನಿವರ್ಸಿಟಿನಲ್ಲಿ ಒಂದು ಡಿಪಾರ್ಟ್ಮೆಂಟು. ಆ ಡಿಪಾರ್ಟ್ಮೆಂಟ್ ಯಾವುದು ಅಂದರೆ, ಹಂಗಿದೆಯೋ ಏನೋ ಗೊತ್ತಿಲ್ಲ, ಓಷನಾಲಜಿ ಅಂತ, ಸಮುದ್ರಶಾಸ್ತ್ರ ವಿಭಾಗ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಈ ಸಮುದ್ರಶಾಸ್ತ್ರ ವಿಭಾಗಕ್ಕೆ ಒಬ್ಬರು ಒಂದು ಕೋರ್ಸ್ಗೆ ಜಾಯಿನ್ ಆದರಂತೆ. ಯಾರದು ಅಂತಂದರೆ ಅವರ ಹೆಸರು ಬಿಂದು ಅಂತ. ಬಿಂದು ಅಂದರೆ ಹನಿ, ಬಿಂದು ಅಂತ ಅವರ ಹೆಸರು. ಕುಮಾರಿ ಬಿಂದು ಅಂತ ಕರೆಯೋಣ, ಯಾಕೆಂದರೆ ಸಾಮಾನ್ಯವಾಗಿ ಬಿಂದು ಅಂತ ಹೆಸರಿಟ್ಕೊಳ್ಳೋರು ಹೆಣ್ಣುಮಕ್ಕಳು ತಾನೆ. ಕುಮಾರಿ ಬಿಂದು ಅವರು ಸಮುದ್ರಶಾಸ್ತ್ರವನ್ನು ಓದೋದಕ್ಕೆ ಡಿಪಾರ್ಟ್ಮೆಂಟಿಗೆ ಸೇರಿದ್ರು. ಥಿಯರಿ ಕ್ಲಾಸ್ಗಳೆಲ್ಲ ಮುಗೀತು, ಕೋರ್ಸ್ ವರ್ಕ್ ಎಲ್ಲ ಏನೇನೋ ಆಗ್ತಾ ಇದೆ. ಕೊನೆಗೆ ಪ್ರಾಜೆಕ್ಟ್ ಮಾಡಬೇಕು, ಪ್ರಾಕ್ಟಿಕಲ್ ಪ್ರಾಜೆಕ್ಟ್ ಅಂದ್ರೇನು, ಫೀಲ್ಡ್ ವರ್ಕು. ಕುಮಾರಿ ಬಿಂದು ಅವರೇ, ನಾವು ಇದನ್ನೆಲ್ಲ ಮೆಟೀರಿಯಲ್ ಕೊಡ್ತೀವಿ, ಕ್ವಶನೇರೆಲ್ಲ ಕೊಡ್ತೀವಿ, ನೀವು ಹೋಗಿ ಸಮುದ್ರಕ್ಕೆ ಹೋಗಿ ಎಲ್ಲ ಅಧ್ಯಯನ ಮಾಡಿಕೊಂಡು ಪ್ರಾಜೆಕ್ಟ್ ವರ್ಕ್ ಮಾಡಿ ಕೊನೆಗೆ ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಕುಮಾರಿ ಬಿಂದು ಅವರು ಕೂಡ ಮೆಟೀರಿಯಲ್ ಡೇಟಾ ಕಲೆಕ್ಟ್ ಎಲ್ಲ ಹೇಗೆ ಮಾಡಬೇಕು ಅದೆಲ್ಲನೂ ನೋಡಿದ್ರು. ಈ ಕುಮಾರಿ ಬಿಂದು ಅವರು ಸಮುದ್ರಶಾಸ್ತ್ರ ಅಂತ ಕೇಳಿದರೆ ಹೊರತು ಸಮುದ್ರ ಅಂತಂದರೆ ಏನು ಅಂತ ಅರ್ಥವೇ ಆಗಿರಲಿಲ್ಲ. ಯಾಕೆಂದರೆ ಅದು ಯೂನಿವರ್ಸಿಟಿನಲ್ಲಿ ಅರ್ಥ ಆಗುವಂಥ ಸಂಗತಿ ಅಲ್ಲ ಅದು. ಈ ಕೊನೆಗೆ ಒಂದು ದಿವಸ ಬಿಂದು ಅವರು ನಾವು ಅರ್ಥ ಮಾಡಿಕೊಂಡಿರೋ ಸಮುದ್ರ ದಡದಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರಿಗೆ ಸಮುದ್ರನೇ ಕಾಣಲಿಲ್ಲ. ಅವರಿಗೆ ಕಂಡದ್ದೇನು ಅಂದರೆ ಕೋಟಿ 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 ಬರೀ ಬಿಂದುಗಳು. ಯಾಕೆ ಅಂತಂದರೆ ವಿವೇಕಾನಂದರದ ಮಾತಿದೆ, ನಾವು ನಮ್ಮನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವೋ, ನಮ್ಮನ್ನು ಹೇಗೆ ಐಡೆಂಟಿಫೈ ಮಾಡ್ಕೊಳ್ತೀವೋ, ಹಾಗೇ ನಾವು ಜಗತ್ತನ್ನು ಐಡೆಂಟಿಫೈ ಮಾಡೋದು, ಗುರುತಿಸೋದು. ಅವರ ಪ್ರಕಾರ ದೆರ್ ಈಸ್ ನೋ ಕ್ರಿಯೇಷನ್, ವಾಟ್ ಎವರ್ ದೆರ್ ಈಸ್ ಇಟ್ ಈಸ್ ಓನ್ಲಿ ಪ್ರೊಜೆಕ್ಷನ್. ನೋಡಿ, ನಾವೆಲ್ಲರೂ ಕೂಡ ನಾವು ಒಂದೇ ಲೋಕವನ್ನು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ವಿ ಸಿ ಡಿಫರೆಂಟ್ ವರ್ಲ್ಡ್ಸ್, ವಿ ಪರ್ಸೀವ್ ಡಿಫರೆಂಟ್ ವರ್ಲ್ಡ್ಸ್. ಕೆಲವರನ್ನು ಕೇಳಿ,
ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿ, ಸಮಾಜದಲ್ಲಿ ಬರೀ ಕಳ್ಳರೇ ಇರೋದು, ಆಯಿತಾ? ಕಳ್ಳರನ್ನ ಕೇಳಿ, ಇವರು ಸರಿ ಇಲ್ಲ. ಆದ್ದರಿಂದ ರಾಜಕಾರಣಿಗಳನ್ನು ಕೇಳಿ ಸಮಾಜ ಮತದಾರರಿಂದ ತುಂಬಿದೆ, ಮತದಾರರನ್ನು ಕೇಳಿ ರಾಜಕಾರಣಿಗಳಿಂದ. ಹೀಗಾಗಿ ದೃಷ್ಟಿಯಂತೆ ಸೃಷ್ಟಿ ಅಲ್ವಾ? ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಹಾಗೆಯೇ ನಮ್ಮ ಲೋಕವನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ಶಾರದಾ ದೇವಿಯವರು ಅದನ್ನೇ ಹೇಳಿದ್ರು. ಆದ್ದರಿಂದ ಇಲ್ಲಿ ಏನಾಗಿದೆ, ಇವರು ನನ್ನನ್ನು ಹನಿ, ನಾನು ಬಿಂದು, ನಾನು ನೀರಿನ ಹನಿ. ಅಲ್ಲಿ ಹೋದಾಗ ಪರ್ಸೆಪ್ಷನ್ಸ್ ಇಲ್ಲೇ ಇಲ್ಲ. ಕೊನೆಗೆ ಏನಾಯಿತು? ಆಯಿತು, ಕ್ವಶನರೆಲ್ಲ ತೊಗೊಂಡು ಪ್ರತಿಯೊಂದು ನೀರಿನ ಹನಿಯ ಹತ್ರನೂ ಹೋಗಿ ಅವರೆಲ್ಲ ಮಾಡಬೇಕಲ್ವಾ, ಡೇಟಾ ಕಲೆಕ್ಟ್ ಮಾಡಿಬಿಟ್ಟು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಮಾಡ್ತಾ ಒಳಗಡೆ ಹೋಗ್ತಾ ಇದ್ದಾರೆ. ಹೋದಾಗ ಏನಾದರೂ ಬಿಂದು ಅವರು ಸಿಂಧು ಆಗಿಬಿಟ್ರು. ಸಿಂಧು ತಾನೇ ಆಗಿಬಿಟ್ರು. ಅದಾದ ಮೇಲೆ ವಾಪಸ್ ಬಂದ್ರ, ಪ್ರಾಜೆಕ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರ, ಓಷನಾಲಜಿನಲ್ಲಿ ಅವರಿಗೆ ಡಿಗ್ರಿ ಸಿಗ್ತಾ, ಅದೆಲ್ಲ ನನಗಿನ್ನೂ ಗೊತ್ತಾಗಿಲ್ಲ, ಅದಕ್ಕೆ ರಿಸರ್ಚ್ ಮಾಡಬೇಕು. ಆದರೆ ಇಲ್ಲಿ ಏನಾಯಿತು ಅಂದರೆ ನೋಡಿ, ಮೊದಲು ಅರಿಯುವುದಕ್ಕೆ ನಾವು ಏನು ಮಾಡ್ತೀವೋ ಅದು ಕಲಿಕೆಯ ಪ್ರಕ್ರಿಯೆ ತಾನೇ. ಕಲಿಯುವ ಮುನ್ನ ಕಲಿಕೆಯ ಸಂಗತಿ ಬೇರೆ, ಕಲಿಯುವ ವ್ಯಕ್ತಿ ಬೇರೆ, ಹೌದಾ? ಆದರೆ ಕಲಿತ ಮೇಲೆ ಅಥವಾ ಕಲಿತೇವೆ ಅಂತ ಅಂದ್ಕೊಂಡಾಗ ಏನಾಯಿತು, ಇಲ್ಲಿ ನಾವು ಏನನ್ನ ಕಲಿಯಬೇಕು ಅಂತ ಹೋದ್ವೋ ಅದೇ ನಾವು ಆಗಿಬಿಟ್ವಿ. ಆದ್ದರಿಂದ ವಿವೇಕಾನಂದರು ಮ್ಯಾನಿಫೆಸ್ಟೇಷನ್, ಅಥವಾ ಅದು ಮ್ಯಾನಿಫೆಸ್ಟೇಷನ್ ಅಂತ ಕರೆದ್ರಲ್ಲ, ಅದು ಕಾರಣ ಏನಪ್ಪ ಅಂತ ಅಂದರೆ, ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಟು ನೋ ಈಸ್ ಟು ಬಿಕಮ್ ಅಂತ. ನೋಯಿಂಗ್ ಈಸ್ ಬಿಕಮಿಂಗ್. ವಿವೇಕಾನಂದರು ಹೇಳ್ತಾರೆ, ಪ್ರಪಂಚದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಯೋಗ ಮಾಡಿದ ಅತ್ಯದ್ಭುತ ವ್ಯಕ್ತಿ ಯಾರು ಗೊತ್ತಾ ಅಂತ ಕೇಳಿದಾಗ ವಿವೇಕಾನಂದರು ಹೇಳ್ತಾರೆ, ನನ್ನ ಗುರು ರಾಮಕೃಷ್ಣ ಪರಮಹಂಸರು ಅಂತ. ಯಾಕೆ ಅಂತಂದರೆ ನೋಡಿ, ಅವರಿಗೆ ಅರಿಯುವುದು ಅಂದರೆ ಅದೇ ಆಗ್ಬಿಡೋದು ಅಂತ, ಆಯಿತಾ? ತಾಯಿಯನ್ನು ಅದೇನು ಮಾಡಿದ್ರು. ಆಮೇಲೆ ನೋಡಿ, ಅವರು ಶಾಕ್ತ ಧರ್ಮವನ್ನು, ಶಕ್ತಿ ಉಪಾಸನೆ ಅದೇ ಆಗಿಬಿಟ್ರು. ಕ್ರೈಸ್ತ ಧರ್ಮವನ್ನು ಕಲಿಬೇಕು ಅದೇ ಆಗಿಬಿಟ್ರು. ಮುಸಲ್ಮಾನನೂ ಆಗಿಬಿಟ್ರು, ಎಲ್ಲವೂ ಆಗಿಬಿಟ್ರು ಅವರು. ಹಾಗಾಗಿ ಅವ್ರು ಹೇಳ್ತಾರೆ, ಜಗತ್ತಿನ ಇತಿಹಾಸದಲ್ಲಿ ಹೀಗೆ ಸರದಿಯ ಪ್ರಕಾರ ಯಾವ ವ್ಯಕ್ತಿಯೂ ಕೂಡ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಇತ್ಯಾದಿ ಆಗಿರಲಿಲ್ಲ. ಹಾಗೆ ಆದವರು ಅಂದರೆ ಪರಮಹಂಸರು. ಯಾಕೆ ಅಂತಂದರೆ ಅರಿಯುವುದು ಅಂದರೆ ಅದೇ ಆಗುವುದು. ಹೀಗಾಗಿ ಶಿಕ್ಷಣ ಕ್ಷೇತ್ರದ ಪ್ರಯೋಗದ ಬಗ್ಗೆ ಪರಮಹಂಸರು ತೋರಿಸ್ಕೊಟ್ಟಿದ್ದಾರೆ ಅಂತಾರೆ ವಿವೇಕಾನಂದರು. ಆದ್ದರಿಂದ ಟು ನೋ ಇಸ್ ಟು ಬಿಕಮ್ ಅಂತ. ಹಾಗೆ ಆದಾಗ ನಾವು ಅದೇ ಆಗಿಬಿಟ್ಟಾಗ ನಾವು ಅಂದ್ಕೊಳ್ತೀವಿ ಸುಮ್ಮನೆ. ಈಗ ನೋಡಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಅದೆಲ್ಲ ಹೇಳ್ತೀವಲ್ಲ, ಇದು ನಾವು ವಿಷಯದಿಂದ ಇದನ್ನು ನಾವು ಹೊರಗಡೆ ಇರಿಸಿದ್ದೀವಿ. ಆದರೆ ಸ್ವಲ್ಪ ಯೋಚನೆ ಮಾಡಿ, ನಿಜವಾದ ಕೆಮಿಸ್ಟ್ರಿ ಎಲ್ಲಿದೆ? ರಸಾಯನಶಾಸ್ತ್ರ ಎಲ್ಲಿದೆ? ಮನುಷ್ಯನ ಹೊರಗಡೆ ಇದೆಯಾ? ನೀವೆಲ್ಲ ಯಾರಾದರೂ ಮೊನ್ನೆ ತಾನೇ ನಾನು ಯಾವುದೋ ಒಂದು ಡಾಕ್ಟ್ರ್ ಹತ್ರ ಹೋದೆ, ಹಿಂಗೆ ಆಗ್ತಾಯಿದೆ ಡಾಕ್ಟ್ರೇ ಅಂತ. ಆಯಿತು, ನಾನು ಕೆಲವು ಟೆಸ್ಟ್ ಬರ್ಕೊಡ್ತೀನಿ, ಅದನ್ನೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಲ್ಯಾಬ್ಗೆ ಹೋಗಿ ಅಂತ ಹೇಳಿದ್ರು. ಲ್ಯಾಬಿಂದ ರಿಪೋರ್ಟ್ ಬಂತು. ನಮ್ಮ ರಿಪೋರ್ಟಲ್ಲಿ ಏನಿರುತ್ತೆ? ಪೊಟ್ಯಾಷಿಯಮ್ಮು, ಸೋಡಿಯಮ್ಮು ಇತ್ಯಾದಿ ತಾನೇ ಅಲ್ವಾ? ಆದ್ದರಿಂದ ಆ ಡಿಫಿಷಿಯನ್ಸಿ, ಈ ಡಿಫಿಷಿಯನ್ಸಿ ನೋಡಿ, ನಮ್ಮಲ್ಲಿ ಎಲ್ಲ ರಾಸಾಯನಿಕಗಳು ಇರೋದು ನಮ್ಮಲ್ಲೇ. ಅಂದರೆ ನಾವು ಹೊರಗಡೆ ಅಂದುಕೊಂಡ ಸೃಷ್ಟಿ ನಮ್ಮ ಒಳಗಡೆಯೂ ಇದೆ. ಆದ್ದರಿಂದ ಮುಖ್ಯವಾಗಿ ನಾವು ಹೊರಗಿನದನ್ನು ಅರ್ಥ ಮಾಡಿಕೊಂಡ್ರು ಅಂತಂದರೆ ನಿಜವಾಗಿ ಅರ್ಥ ಮಾಡ್ಕೊಳ್ಳೋದು ಯಾವುದನ್ನು? ನಮ್ಮನ್ನೇ. ಆದ್ದರಿಂದ ನಿಜವಾದ ಶಿಕ್ಷಣ ಏನು ಮಾಡುತ್ತೆ ಅಂದರೆ, ಅರಿಯುವವನನ್ನು ಮತ್ತು ಅರಿಯುವ ಸಂಗತಿಯನ್ನು ಜೋಡಿಸುತ್ತೆ, ಒಟ್ಟಿಗೆ ಕೂಡಿಸುವ ಕೆಲಸವನ್ನು ಮಾಡುತ್ತೆ. ಹಾಗೆ ಕೂಡಿಸುವ ಕೆಲಸವನ್ನು ಮಾಡಿದಾಗ ನನಗಿಂತ ಪ್ರತ್ಯೇಕವಾದ ಜಗತ್ತನ್ನು ನಾನು ಭಾವಿಸುವುದೇ ಇಲ್ಲ. ಒಂದು ಮಾತು ಹೇಳಬೇಕು, ಒಬ್ಬ ಆಸ್ಟ್ರೋಫಿಸಿಸಿಸ್ಟು, ನಾನು ಉಪನಿಷತ್ತಿನ ಋಷಿಯ ಮಾತನ್ನು ಹೇಳ್ತಾ ಇಲ್ಲ, ಒಬ್ಬ ಆಸ್ಟ್ರೋಫಿಸಿಸಿಸ್ಟ್, ಅವನ ಹೆಸರು ನೀಲ್ ಡಿಗ್ರೇಸ್ ಟೈಸನ್ ಅಂತ. ನೋಡಿ, ಅವನು ಫಿಸಿಕ್ಸ್ನ ವಲಯವನ್ನು ಪ್ರವೇಶ ಮಾಡಿದ್ದು. ಆದರೆ ಅವನು ಕೊನೆಗೆ, ನೋಡಯ್ಯ ನೀನು ಭೌತಶಾಸ್ತ್ರವನ್ನು ಓದಿ ಏನು ಅರ್ಥ ಮಾಡಿಕೊಂಡೆ ಅಂತ ಕೇಳಿದ್ರೆ
ಅವನು ಹೇಳುವಂಥ ಮಾತಿದೆಯಲ್ಲ, ನಾವು ನಮ್ಮ ಮಕ್ಕಳಿಗೆ ಕಲಿಸ್ತೀವಿ ಫಿಸಿಕ್ಸು. ಆದರೆ ಈ ಟೈಸನ್ನು ಇದಲ್ಲ, ಬಾಕ್ಸರ್ ಟೈಸನ್ ಅಲ್ಲ, ಇವನು ಆಸ್ಟ್ರೋಫಿಸಿಸಿಸ್ಟ್. ಅವನು ಹೇಳ್ತಾನೆ, ವಿ ಹ್ಯಾವ್ ಎ ಜೆನೆಟಿಕ್ ಕಿನ್ಶಿಪ್ ವಿತ್ ಆಲ್ ಲೈಫ್ ಆನ್ ಅರ್ತ್. ಅವನ ಶೋಧ ನೋಡಿ, ವಿ ಹ್ಯಾವ್ ಎ ಜೆನೆಟಿಕ್ ಕಿನ್ಶಿಪ್, ಆನುವಂಶಿಕ ಸಂಬಂಧ ಇದೆ, ಆನುವಂಶೀಯ ಸಂಬಂಧ ವಿತ್ ಆಲ್ ಲೈಫ್ ಆನ್ ಅರ್ತ್. ಅದು ಸಸ್ಯ ಆಗಿರ್ಬೋದು, ಕೀಟ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಎಲ್ಲ ಜೀವಿಗಳ ಜೊತೆಯಲ್ಲೂ ಕೂಡ ಜೀನ್ಸ್ ಇರೋದು ಏನೋ ಅದು ಒಂದೇ ಆಗಿದೆ. ವಿ ಹ್ಯಾವ್ ಆ್ಯನ್ ಅಟಾಮಿಕ್ ಕಿನ್ಶಿಪ್ ವಿತ್ ಆಲ್ ಮ್ಯಾಟರ್ ಇನ್ ದಿ ಕಾಸ್ಮಾಸ್. ನೋಡಿ, ಅಣುವಿನ ದೃಷ್ಟಿಯಿಂದ ನೋಡಿದ್ರೆ ಇವತ್ತು ನನ್ನ ಶರೀರದಲ್ಲಿ ಸೇರಿಕೊಂಡಿರುವಂಥ ಯಾವುದೋ ಒಂದು ಅಣು ಹಿಂದೆ ಎಲ್ಲಿತ್ತೋ ಏನೋ, ಯಾವ ಗುಡ್ಡದ ಮೇಲಿತ್ತೋ, ಯಾವ ಪರ್ವತದ ಮೇಲಿತ್ತೋ, ಯಾವ ಮೋಡದಲ್ಲಿ ಸೇರ್ಕೊಂಡು ಇವತ್ತು ನನ್ನಲ್ಲಿರುತ್ತೆ, ಮತ್ತೆ ಹೋಗುತ್ತೆ. ಅದರಿಂದ ಪ್ರತಿಯೊಂದು ಕೂಡ ಒಳಗಡೆ ಬರೋದು, ಹೊರಗಡೆ ಹೋಗೋದು. ಸೊ ವೆನ್ ಐ ಲುಕ್ ಅಟ್ ದಿ ಯೂನಿವರ್ಸ್, ಅವನ ಮಾತು ಇದು ಮುಖ್ಯವಾದ್ದು. ಸೊ ವೆನ್ ಐ ಲುಕ್ ಅಟ್ ದಿ ಯೂನಿವರ್ಸ್ ಐ ಫೀಲ್ ಲಾರ್ಜ್. ನಾನು ವಿಸ್ತಾರ ಆಗುತ್ತೀನಿ. ಯಾಕೆಂದರೆ ಬಿಕಾಸ್ ಐ ರಿಮೈಂಡ್ ಮೈ ಸೆಲ್ಫ್ ದಟ್ ನಾಟ್ ಓನ್ಲಿ ವಿ ಆರ್ ಲಿವಿಂಗ್ ಇನ್ ದಿಸ್ ಯೂನಿವರ್ಸ್, ದ ಯೂನಿವರ್ಸ್ ಈಸ್ ಲಿವಿಂಗ್ ವಿತಿನ್ ಅಸ್. ನಾನು ಈ ಜಗತ್ತಿನಲ್ಲಿ ಇರೋದಷ್ಟೇ ಅಲ್ಲ, ಈ ಜಗತ್ತೂ ಕೂಡ ನನ್ನ ಒಳಗಡೆ ಇದೆ. ಈ ಸ್ವಲ್ಪ ಯೋಚನೆ ಮಾಡಿ. ಹೀಗೆ ಆದಾಗ ಇದು ಶಿಕ್ಷಣದ ಮೂಲಕ ಮೌಲ್ಯ ಅಲ್ಲ, ಶಿಕ್ಷಣವೇ ಮೌಲ್ಯ, ಕಲಿಕೆಯೇ ಮೌಲ್ಯ. ನಾಟ್ ಎಜುಕೇಷನ್ ಆ್ಯಂಡ್ ವ್ಯಾಲ್ಯೂ, ಎಜುಕೇಷನ್ ಆ್ಯಸ್ ವ್ಯಾಲ್ಯೂ. ನಾವು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಇವೆಲ್ಲವನ್ನೂ ಕೂಡ ಮನುಷ್ಯ ಕೇಂದ್ರಿತವಾಗಿ, ಮನುಷ್ಯನ ವಿಕಾಸದ ಉಪಕರಣವಾಗಿ ನಾವು ಕಲಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ಆಗ ಅದರ ಜೊತೆಯಲ್ಲಿ ಮಕ್ಕಳೇ ಸತ್ಯವನ್ನು ನುಡಿಯಿರಿ, ಸುಳ್ಳನ್ನು ಹೇಳಬೇಡಿ, ಈ ಥರದ್ದನ್ನು ಹೇಳಲೇಬೇಕಾಗಿರೋದಿಲ್ಲ. ಯಾಕೆ ಅಂತಂದರೆ ನಾವು ಕಲಿಯುವ ವಿಧಾನವೇ ಏನು ಮಾಡುತ್ತೆ, ನಮ್ಮಲ್ಲಿ ಮೌಲ್ಯಗಳನ್ನು ರೂಢಿಸುತ್ತೆ. ಬಸವಣ್ಣನವರ ಒಂದು ಮಾತಿನಿಂದ ಇದನ್ನು ಮುಗಿಸ್ತೀನಿ. ಬಸವಣ್ಣನವರು ಹೇಳ್ತಾರೆ, ಮನುಷ್ಯ ಈಗ ಸ್ಪೆಷಲೈಸೇಷನಿನ ಕಾಲ ಅಲ್ವಾ, ಕೊನೆಯದಾಗಿ ಏನಪ್ಪ ಅಂದರೆ ಮನುಷ್ಯ ಎಲ್ಲವನ್ನೂ ಕಲಿತಾ ಇದ್ದಾನೆ. ಆದರೆ ಆ ಎಲ್ಲದರ ಜೊತೆಗೆ ತನ್ನ ಅನುಸಂಧಾನವನ್ನು, ತಾದಾತ್ಮ್ಯವನ್ನು ಕಲೀದೇ ಇರೋದರಿಂದ ನಮಗೇನಾಗಿದೆ ಅಂದರೆ ನಮ್ಮ ಕಲಿಕೆಯ ಸಾಮಗ್ರಿ ಎಲ್ಲವೂ ಕೂಡ ಕೇವಲ ಹಣ ಸಂಪಾದನೆಯ ದಾರಿಯಾಗಿ ಮಾತ್ರ ಪ್ರದರ್ಶನದ ವಸ್ತುವಾಗಿದೆಯೇ ಹೊರತು ದರ್ಶನದ ಸಂಗತಿಯಾಗಿಲ್ಲ ಅಂತ. ಬಸವಣ್ಣನವರ ವಚನ ಹೀಗಿದೆ, ಶ್ವಾನಜ್ಞಾನ, ಗಜಜ್ಞಾನ, ಕುಕ್ಕುಟ ಜ್ಞಾನವೆಂಬ ಜ್ಞಾನತ್ರಯಗಳು ಏಕಾದವು. ಬಸವಣ್ಣ ಹೇಳ್ತಾರೆ, ಏನಪ್ಪ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಗಳನ್ನು ನೋಡಿದ್ರೆ ಶ್ವಾನಜ್ಞಾನ, ನಾಯಿಶಾಸ್ತ್ರ ಡಿಪಾರ್ಟ್ಮೆಂಟ್ ಅಂತೆ, ಶ್ವಾನಜ್ಞಾನ, ಗಜಜ್ಞಾನ, ಆನೆಶಾಸ್ತ್ರ, ಕುಕ್ಕುಟ ಜ್ಞಾನ, ಕೋಳಿಶಾಸ್ತ್ರ. ಏನು ಹೇಳೋಣ ಈ ಮನುಷ್ಯನ ಮೇಧಾವಿತನಕ್ಕೆ, ಎಂತೆಂಥ ಡಿಪಾರ್ಟ್ಮೆಂಟ್ಗಳನ್ನು, ಎಂತೆಂಥ ಶಾಸ್ತ್ರಗಳನ್ನು ಮಾಡ್ಕೊಂಡಿದ್ದಾನೆ. ಜ್ಞಾನತ್ರಯಗಳು ಅಂತ ವಿಡಂಬನೆ ಇದೆ ಅಲ್ಲಿ, ಎಂತೆಂಥ ಮಾಡಿಕೊಂಡ ಮನುಷ್ಯ. ಆದರೆ ಕೂಡಲ ಸಂಗಮ ದೇವ, ನಿಮ್ಮನ್ನು ಅರಿಯದ ಜ್ಞಾನವೆಲ್ಲ ಅಜ್ಞಾನ. ನಿಮ್ಮನ್ನು ಅರಿಯುವುದು ಅಂದರೆ ಕೂಡಲ ಸಂಗಮ. ಟೈಸನ್ ಹೇಳಿದ್ನಲ್ಲ, ನಾಟ್ ಓನ್ಲಿ ವಿ ಆರ್ ಲಿವಿಂಗ್ ಇನ್ ದಿಸ್ ಯೂನಿವರ್ಸ್, ದ ಯೂನಿವರ್ಸ್ ಈಸ್ ಲಿವಿಂಗ್ ವಿದಿನ್ ಅಸ್. ನಾನು ಈ ಸೃಷ್ಟಿಯಲ್ಲಿ ಬದುಕ್ತಾ ಇರೋದು ಮಾತ್ರ ಅಲ್ಲ, ಈ ಸಮಸ್ತ ಸೃಷ್ಟಿಯೂ ನನ್ನೊಳಗೆ ಇದೆ. ಪಿಂಡಾಂಡದಲ್ಲಿ ಬ್ರಹ್ಮಾಂಡವಿದೆ, ಬ್ರಹ್ಮಾಂಡದಲ್ಲಿ ಪಿಂಡಾಂಡವಿದೆ. ವಿವೇಕಾನಂದರ ಪ್ರಕಾರ ವಿ ಆರ್ ನಾಟ್ ಸಪ್ರೇಟ್ ಈವನ್ ಫಿಸಿಕಲಿ. ಹಾಗಾಗಿ ಇಡೀ ಸೃಷ್ಟಿಯೇ ಒಂದು ಅಂತಂದಾಗ ಆ ತಿಳುವಳಿಕೆ ನಮ್ಮಲ್ಲಿ ಕೇವಲ ಪ್ರೀತಿಯನ್ನು ಮಾತ್ರ ತಂದು ಕೊಡಬಹುದೇ ಹೊರತು ಆಗ ನಮಗಿಂತ ಯಾವುದು ಪ್ರತ್ಯೇಕ ಅನ್ನೋದೇ ಇಲ್ಲ. ಹಾಗೆ ಆಗೋದಿದೆಯಲ್ಲ, ನಮಗಿಂತ ಪ್ರತ್ಯೇಕ ಅನ್ನೋದೇ ಇಲ್ಲ. ಏಕತ್ವಮ್ಮನು ಪಶ್ಯತ ಅಂತ ಉಪನಿಷತ್ತಲ್ಲಿ ಬರುವಂಥ ಮಾತು. ಆಗ ಅವನು ಏಕತ್ವವನ್ನು ಎಲ್ಲಿ ನೋಡ್ತಾನೆ, ಆಗ ಅದು ನಿಜವಾದ ತಿಳುವಳಿಕೆ. ಎಲ್ಲಿ ಭೇದವನ್ನು ನೋಡೋದಿದೆಯೋ ಅದು ಅಜ್ಞಾನ ಅನ್ನೋದು. ಹಾಗಾಗಿ ನೀವು ಕೇಳ್ಬೋದು, ಸರ್ ಆಯಿತು ಈ ಸರ್ಮನ್ ಇಷ್ಟೊತ್ತು ಚೆನ್ನಾಗಿದೆ ಅಂತ ಅನ್ನಿಸ್ತು, ನೀವು ವಿವೇಕಾನಂದನ ಹೇಳಿದ್ರಿ, ಅದನ್ನು ಹೇಳಿದ್ರಿ, ಟೈಸನ್ ಹೇಳಿದ್ರಿ, ಎಲ್ಲ ಸರಿ. ನಾಳೆ ನಾವು ಸ್ಕೂಲ್ಗೆ ಹೋದ್ಮೇಲೆ ಏನು ಮಾಡೋಣ, ಹೋಗಬೇಕಾ ಬೇಡವಾ, ಸ್ಕೂಲ್ಗಳನ್ನೆಲ್ಲ ಮುಚ್ಚಿಬಿಡೋಣವಾ? ಇಷ್ಟೇ. ಶಿಕ್ಷಕರಾದ ನಮ್ಮಲ್ಲಿ ನಾವು ಕಲಿಸ್ತಾ ಇರೋದು ಕೇವಲ ವಿಷಯಗಳನ್ನು ಅಲ್ಲ, ಸಬ್ಜೆಕ್ಟನ್ನಲ್ಲ,
ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಯೂನಿಫಿಕೇಷನ್ ಇದೆಯಲ್ಲ, ಅದಕ್ಕೆ ಒಂದು ಮಾಧ್ಯಮವಾಗಿ ನಾವು ಅದನ್ನು ಬಳಸ್ಕೊಳ್ಬೇಕು. ನಮಗೆ ಯಾವುದು ನಾನು ಮಾಡುವಂಥ ಫಿಸಿಕ್ಸು ಕೆಮಿಸ್ಟ್ರಿ ನನಗೆ ಕೇವಲ ಸಿಲೆಬಸ್ಸಿನ ಸಬ್ಜೆಕ್ಟ್ ಅಲ್ಲ, ಅದನ್ನು ನಾನು ಉಸಿರಾಡಬೇಕು, ಅದನ್ನು ನಾನು ಬದುಕಬೇಕು, ಅದನ್ನೇ ತಿನ್ನಬೇಕು, ಅದನ್ನೇ ಕುಡಿಬೇಕು. ಹೀಗೆ ಆದಾಗ ಏನಾಗತ್ತೆ, ಆಗ ನಾನು ಕೇವಲ ವಿಷಯವನ್ನು ಹೇಳೋದಿಲ್ಲ, ಅದರ ಮೂಲಕ ನಾನೂ ಬದುಕುತ್ತೀನಿ, ನಾನು ಪಾಠ ಮಾಡೋ ಮಕ್ಕಳನ್ನು ಕೂಡ ಬದುಕಿಸ್ತೀನಿ. ಹೀಗೆ ಜೀವದಾಯಕವಾದ ತಿಳುವಳಿಕೆಯನ್ನು ಕೊಡೋದಿದೆಯಲ್ಲ, ಇದು ಶಿಕ್ಷಣ ಕ್ಷೇತ್ರದ ಬರೀ ಥಿಯರಿ ಆದರೆ ಸಾಲದು, ಅದು ನಿಜವಾಗಿ ಪ್ರಾಕ್ಟಿಕಲ್ ಆಗಬೇಕು. ಅಂಥ ಒಂದು ಕಾಲ ಸನ್ನಿಹಿತವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿಕೊಳ್ತಾ, ಆಯ್ತು, ಸುಮಾರು 40 ನಿಮಿಷ ತಗೊಂಡಿದ್ದೀನಿ. ನಿಮ್ಮೆಲ್ಲರ ಸಾವಧಾನಕ್ಕೆ ವಂದನೆಗಳನ್ನು ಸಲ್ಲಿಸಿ, ಪೂಜ್ಯ ಸ್ವಾಮೀಜಿಯವರಿಗೂ ಕೂಡ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ಮತ್ತು ಕಾರಣಾಂತರಗಳಿಂದಾಗಿ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿಯವರನ್ನು ವಿನಂತಿಸಿಕೊಂಡಿದ್ದರಿಂದ ನನ್ನ ವೈಯಕ್ತಿಕ ಕಾರಣಕ್ಕೋಸ್ಕರ ನನ್ನ ಈ ಸೆಷನನ್ನು ಅಡ್ವಾನ್ಸ್ ಮಾಡಿಕೊಂಡಿದ್ದಾಯಿತು. ಅವರಿಗೂ ಕೂಡ ಧನ್ಯವಾದಗಳು, ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಅವರು ಯಾಕೆ ಅಂತಂದರೆ ಪ್ರಶ್ನೋತ್ತರ ಅವಧಿ ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಬೇಡ ಅಂತಂದರೆ, ಒಂದು, ಪ್ರಶ್ನೆಗಳಿರಬಹುದು, ಆದರೆ ನನ್ನ ಹತ್ರ ಉತ್ತರ ಇಲ್ಲ. ಆದ್ದರಿಂದ ಕೇವಲ ಪ್ರಶ್ನೆಗಳ ಸೆಷನ್ ಮಾತ್ರ ಮಾಡಬೇಕಾಗತ್ತೆ, ಉತ್ತರ ಇರೋದಿಲ್ಲ. ಹಾಗಾಗಿ ನಾನು ನಿರುತ್ತರನಾಗಿರೋದ್ರಿಂದ ಮುಂದಿನ ಅವಧಿಗೆ ಹೋಗೋಣ. ನಮಸ್ಕಾರ. ಧನ್ಯವಾದಗಳು ಮುರಳಿ, ಭಾಳ ಸೊಗಸಾಗಿತ್ತು. ಬಿಂದುವಿನಲ್ಲಿ ಸಿಂಧು ಒಳ್ಳೆಯ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮನುಷ್ಯರು, ಉಪಾಧ್ಯಾಯರು, ಶಿಕ್ಷಕರು ವಿದ್ಯಾರ್ಥಿಗಳ ಒಳಗಡೆ ಇರತಕ್ಕಂತಹ ಶಕ್ತಿಯನ್ನು ಹೇಗೆ ತರಿಸ್ಬೇಕು ಅನ್ನೋದನ್ನ ಭಾಳ ಸಾರಾಂಶವಾಗಿ ಭಾಳ ಸೊಗಸಾಗಿ ವಿವರಿಸಿದ್ದಾರೆ. ಶ್ರೀರಾಮಕೃಷ್ಣಾಶ್ರಮದ ಪರವಾಗಿ ಮುರಳಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಮ್ಮ ಈ ಕಿರು ಕಾಣಿಕೆ. ಧನ್ಯವಾದಗಳು. ಈಗ ನಮ್ಮ ಡಾಕ್ಟರ್ ಮುರಳೀಧರ್ ಅವರು ನಿನ್ನೆ ರಾತ್ರಿ ಫೋನ್ ಮಾಡಿದರು, ನನ್ನ ಆರೋಗ್ಯ ಇವತ್ತು ಚೆನ್ನಾಗಿಲ್ಲ ಸ್ವಾಮೀಜಿ, ಬಹುಶಃ ಬರಲಿಕ್ಕಾಗಲಿಕ್ಕಿಲ್ಲ ಅಂತ ಹೇಳಿದೆ. ನಾನು ಅವ್ರಿಗೆ ಹೇಳಿದ್ದೆ, ನಿಮ್ಮ ಸಬ್ಸ್ಟಿಟ್ಯೂಟ್ ನೀವು ವ್ಯವಸ್ಥೆ ಮಾಡಬೇಕು ಅಂತ. ಅದನ್ನು ಕೂಡ ಅವರು ಫೋನ್ ನಂಬರೆಲ್ಲ ಕಳಿಸಿದರು. ಆದರೂ ಇವತ್ತು ಬೆಳಗ್ಗೆ 7:30 ಆರೋಗ್ಯ ಸ್ವಲ್ಪ ಸುಧಾರಿಸಿದೆ ಅಂತೇಳಿ ಬಂದಿದ್ದಾರೆ. ಹಾಗಾಗಿ ಹೆಚ್ಚು ಅವರಿಗೆ ತ್ರಾಸ ಮಾಡಲಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಈ ಪ್ರಶ್ನೋತ್ತರ ಅವಧಿಯನ್ನು ಇಲ್ಲಿಗೆ ನೆಕ್ಸ್ಟ್ ಬೇಕಾದರೆ ಯುಕ್ತೇಶಾಂಜನ ನಂತರ ಕೇಳ್ಬೋದು. ಆದರೆ ಅವರ ಒಬ್ಬರು, ನಾನು ಮ್ಯಾಥಮೆಟಿಕ್ಸ್ ಟೀಚರ್, ಆದರೆ ನಾನು ಹೇಗೆ ಮೌಲ್ಯ ಕಲಿಸ್ಬೋದು ಅಂತ ನೀವು ಹೇಳ್ತಾ ಇದ್ರಿ. ಅದೊಂದು ಪ್ರಶ್ನೆಗೆ ನನಗೂ ಕೂಡ ಸ್ವಲ್ಪ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದೆ, ಟೀಚ್ ಮಾಡ್ತಾಯಿದ್ದು ಟೆಕ್ನಿಕಲ್ ಸಬ್ಜೆಕ್ಟ್ಸ್. ಆದರೆ ಒಂದು ಸಲ ಜಗದಾತ್ಮಾನಂದಜಿಯವರ ಬದುಕಲು ಕಲಿಯಿರಿ ಪುಸ್ತಕದಿಂದ ಒಂದು ಚಾಪ್ಟರ್ನ ನಾನು ಒಂದು ನೋಟಿಸ್ ಬೋರ್ಡ್ಗೆ ಹಾಕಿದ್ದೆ. ಬಹುಶಃ ಯಾರು ಪುಸ್ತಕ ಓದಿದ್ದೀರ ನಿಮಗೆ ಗೊತ್ತಿದೆ. ಗುಂಡಣ್ಣ ಕಾಲೇಜಿಗೆ ಹೋದ ಅಂತ. ಒಬ್ಬ ಹಳ್ಳಿಯ ವಿದ್ಯಾರ್ಥಿ, ಸ್ಕೂಲ್ ಟಾಪರ್, ಸಿಟಿಗೆ ಬಂದು ಕಾಲೇಜಿಗೆ ಬಂದು ಸೇರಿಕೊಳ್ತಾನೆ. ಆದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಿಂದ, ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಮತ್ತು ಅಲ್ಲಿಯ ವಿದ್ಯಾರ್ಥಿಗಳು ಇನ್ನೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಇದು ಇದ್ದಾಗ ನ್ಯಾಚುರಲಿ ಬ್ಯಾಡ್ ಕಂಪನಿಗೆ ಸೇರ್ಕೊಂಡ್ಬಿಡ್ತಾನೆ, ಕೊನೆಗೆ ಪರೀಕ್ಷೆಯಲ್ಲಿ ಫೇಲ್ ಆಗ್ತಾನೆ ಅನ್ನೋದು. ಅದು ಗುಂಡಣ್ಣ ಕಾಲೇಜಿಗೆ ಹೋದ ಅಂತ. ಅದನ್ನು ನಾನು ನೋಟಿಸ್ ಬೋರ್ಡ್ಗೆ ಹಾಕಿದ್ದೆ. ಅದನ್ನು ನೋಡಿದಂಥ ಒಬ್ಬ ವಿದ್ಯಾರ್ಥಿ, ಸತೀಶ್ ಅಂತ ಅವನ ಹೆಸರು, 2nd ಸೆಮಿಸ್ಟರ್ ಇಂಜಿನಿಯರಿಂಗ್ ಓದಲಿಕ್ಕೆ ಬಂದಿದ್ದ. ಅವನು ಹೇಳ್ತಾ ಇದ್ದ, ಸ್ವಾಮೀಜಿ ನಮ್ಮಲ್ಲಿ ತುಂಬ ಜನ ಗುಂಡಣ್ಣರಿದ್ದಾರೆ ಇಲ್ಲಿ ಅಂತ. ಏಕೆಂದರೆ ಭಾಳ ದಿ ವೇ ಟು ಹೆಲ್ ಈಸ್ ಮೇಡ್ ವಿತ್ ಗುಡ್ ಇಂಟೆನ್ಷನ್ಸ್ ಅಂತ ಇರುತ್ತೆ. ವಿದ್ಯಾರ್ಥಿಗಳು ತುಂಬ ಒಂದು ಗುರಿ ಇಟ್ಕೊಂಡೇ ಬಂದಿರ್ತಾರೆ, ಆದರೆ ಅಲ್ಲಿ ಅವರು ಸ್ಟಂಬಲ್ ಆಗ್ತಾರೆ. ಆಗ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಈಸ್ ಟು ಗೈಡ್ ದೆಮ್ ಪ್ರಾಪರ್ಲಿ. ಅವ್ರನ್ನ ಈ ದಾರಿ ನೀನು ಮಾಡ್ತಾರೆ ಸರಿಯಲ್ಲಪ್ಪ, ನೀನು ಮಾಡುವಂಥ ಒಂದು ಪ್ರೀತಿಯಿಂದ ಹೇಳಿದ್ರೆ ಅವ್ರು ಕೇಳ್ತಾರೆ. ಅಷ್ಟು ಆ ಒಂದು ಮೌಲ್ಯಗಳನ್ನು ಡೆಫಿನೆಟ್ಲಿ ನೀವು ಕೊಡಬಹುದು ಅನ್ನೋದನ್ನು ನನ್ನ ವೈಯಕ್ತಿಕ ಜೀವನದಿಂದ ಹೇಳಬಲ್ಲೆ. ನೋಡಿ, ಮೇಷ್ಟ್ರು ಚಪಲ ಹೋಗಲ್ಲ, ಅದಕ್ಕೆ ಹೇಳಬೇಕು. ಈ ಪ್ರಶ್ನೆಯನ್ನು ಇನ್ನೂ ಹಲವಾರು ಜನ ಸಾಮಾನ್ಯವಾಗಿ ನಮ್ಮ ವರ್ಕ್ಶಾಪ್ಗಳಲ್ಲೂ ಕೇಳೋದುಂಟು. ಒಂದು ವಿಚಾರನ ಸ್ವಲ್ಪ ಗಮನಕ್ಕೆ ತಂದ್ಕೊಳ್ಬೋದು. ಏನಂದರೆ,
ಮೂಲಭೂತವಾಗಿ ನಿಸರ್ಗದಲ್ಲಿ, ಸೃಷ್ಟಿಯಲ್ಲಿ ಅದ್ಭುತವಾದ ಗಣಿತ ಇದೆ. ಇದನ್ನು ನೀವೇ ಕಂಡುಕೊಳ್ಬೋದು, ವಿವರಣೆ ಬೇಕಾಗಿಲ್ಲ. ನಿಸರ್ಗದಲ್ಲಿರುವ ಗಣಿತ ಇನ್ನೆಲ್ಲೂ ಇಲ್ಲ. ನಾವು ಮಾಡೋದೇನು ಅಂತಂದರೆ, ನಾವು ಮ್ಯಾಥಮೆಟಿಕ್ಸ್ ಹೇಳ್ಕೊಳ್ಳುವಾಗ ವಿ ಟೀಚ್ ಕ್ಯಾಲ್ಕುಲೇಷನ್, ಲೆಕ್ಕಾಚಾರ ಕಲಿಸ್ತೀವಿ. ಆದರೆ ನಿಸರ್ಗದ ಗಣಿತದಲ್ಲಿ ಲೆಕ್ಕಾಚಾರ ಇಲ್ಲ. ಹಾಗಾಗಿ ನಿಜವಾಗಿ ಮೌಲ್ಯ ಗಣಿತದಲ್ಲೂ ಬರೋದು ಎಲ್ಲಿ ಅಂತಂದರೆ, ನಾವು ಕ್ಯಾಲ್ಕುಲೇಷನ್ನಿಂದ ಮ್ಯಾಥಮೆಟಿಕ್ಸ್ ಕಡೆಗೆ ಹೋಗೋದಾದರೆ. ಯಾಕೆಂದರೆ ಮ್ಯಾಥಮೆಟಿಷಿಯನ್ಸು ಅದ್ಭುತವಾದ ದಾರ್ಶನಿಕರಾಗಿದ್ದಾರೆ, ಅವರು ಲೆಕ್ಕಾಚಾರ ಮಾಡಲಿಲ್ಲ. ಆದ್ದರಿಂದ ಲೆಕ್ಕಾಚಾರ ಅಂದರೆ ಗೊತ್ತಲ್ಲ, ಪ್ರಾಫಿಟ್ಟು ಲಾಸು, ಇನ್ನೊಂದು ಎಷ್ಟು ಕೊಟ್ಟರೆ ಎಷ್ಟು ಬರುತ್ತೆ, ಇವ್ರಿಗೂ ಅದು ಕೊನೆಗೆ ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ನಾನು ಇವ್ರಿಗೆ ಸಹಾಯ ಮಾಡಿದ್ರೆ ನನಗೇನು ಉಪಯೋಗ, ಇದೆಲ್ಲ ಲೆಕ್ಕ ಮಾಡ್ತೀವಿ ನಾವು. ಆದ್ದರಿಂದ ನಾವು ಗಣಿತವನ್ನು ಕಲಿಸಬೇಕು ಅಂದರೆ, ಗಣಿತವನ್ನು ಕಲಿಸುವುದು ಅಂದರೆ ಅವರಿಗೆ ಲೆಕ್ಕಾಚಾರದಿಂದ, ಕ್ಯಾಲ್ಕುಲೇಷನ್ನಿಂದ ಬಿಡುಗಡೆ ಕೊಡೋದು. ಈ ಉದ್ದೇಶವನ್ನು ಇಟ್ಟುಕೊಂಡು ನಾವು ಗಣಿತ ಲೋಕವನ್ನು ಪ್ರವೇಶ ಮಾಡಿದ್ದೇ ಆದರೆ, ಗಣಿತ ಬೇರೆ ಅಲ್ಲ, ಕಲೆ ಬೇರೆ ಅಲ್ಲ, ಸಂಗೀತ ಬೇರೆ ಅಲ್ಲ, ಸೃಷ್ಟಿ ಬೇರೆ ಅಲ್ಲ. ಅಷ್ಟೇ ಹೇಳಬೇಕಾಗಿ.